ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 31/7/25. ಈ ಮುರಳಿಯಲ್ಲಿ ಮಹಾವಾಕ್ಯಗಳ ಕೊನೆಯಲ್ಲಿ ನಂತರ ಡ್ರಾಮಾದ ಕೆಲವು ಗುಹ್ಯ ರಹಸ್ಯಗಳನ್ನು ಬಾಬಾ ತಿಳಿಸಿದ್ದಾರೆ. ಸಂದೇಶ ಪುತ್ರಿಯ ಮೂಲಕ ಆ ಗುಹ್ಯ ರಹಸ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇದರಿಂದ ನಾವು ಡ್ರಾಮಾದಿಂದ, ಈ ಪಾತ್ರದಿಂದ ಪರೆ ನಮ್ಮ ಮೂಲ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ. ಬಾಬಾ ಡ್ರಾಮಾದ ವಿಷಯವಾಗಿ ಸಾಕಾರ ಮುರಳಿಯಲ್ಲಿ ಮತ್ತು ಅವ್ಯಕ್ತ ಮುರಳಿಗಳಲ್ಲಿ ನಿರಂತರ ಅದರ ಒಂದು ಗುಹ್ಯ ರಹಸ್ಯಗಳನ್ನು ಹೇಳ್ತಾನೆ ಬಂದಿದ್ದಾರೆ. ಡ್ರಾಮಾ ನಿರಂತರ ಇದೆ, ಡ್ರಾಮಾ ಕಲ್ಯಾಣಕಾರಿ ಇದೆ, ಡ್ರಾಮಾ ಅನಾದಿ ಇದೆ, ಅವಿನಾಶಿ ಇದೆ. ಈ ಡ್ರಾಮಾದೊಳಗೆ ನಮ್ಮದು ಒಂದು ನಿರಂತರ ಕನೆಕ್ಷನ್ ಇದೆ. ಆತ್ಮ, ಪರಮಾತ್ಮ ಮತ್ತು ಈ ವಿಶ್ವ ನಾಟಕ ಮೂವರ ಒಂದು ನಿರಂತರ ಸಂಯೋಗ ಇದೆ. ಈ ಸಂಯೋಗದ ಮೂಲಕ ನಾವೆಲ್ಲ ಆತ್ಮ, ನಿರಾಕಾರ ಆತ್ಮ ಇಲ್ಲಿ ಪಾಠ ಮಾಡಲಿಕ್ಕೆ ಬರ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಗುಹ್ಯ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ನಿರಾಕಾರ ನಮ್ಮ ಮೂಲ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ, ಈ ಡ್ರಾಮಾದ ಎಲ್ಲ ಮಾತಿನಿಂದ ಪರಿಯಾಗಲಿಕ್ಕೆ ಡ್ರಾಮಾದ ರಹಸ್ಯಗಳು ನಮಗೆ ಭಾಳ ಹೆಲ್ಪ್ ಆಗ್ತವೆ. ಡ್ರಾಮಾದ ಕೆಲವು ಗುಹ್ಯ ರಹಸ್ಯಗಳು. ಮೊದಲನೆಯದು, विराट फिल्म ड्रामा में हर एक मनुष्य आत्मा में अपनी अपनी पोजीशन अनुसार सारे जीवन का ज्ञान अथवा एक्ट पहले ही मर्ज रूप में रहती है. जीवात्मा में सारे जीवन की पहचान मर्ज होने के कारण समय पर इमर्ज होती है. हर एक में अपनी अपनी संपूर्णता की अवस्था अनुसार जानकारी अथवा एक्ट जो मर्ज है वही समय पर इमर्ज होती है, जिससे तुम हर एक जाने जाननहार बन जाते हो. ಈ ವಿರಾಟ ಫಿಲ್ಮ್ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಮನುಷ್ಯ ಆತ್ಮರೊಳಗೆ ತಮ್ಮ ತಮ್ಮದೇ ಆದಂಥ ಒಂದು ಪೊಸಿಷನ್ನ ಅನುಸಾರ ಇಡೀ ಜೀವನದಲ್ಲಿ ಜ್ಞಾನ ಅಥವಾ ಕ್ರಿಯಾ ಮೊದಲೇ ನೂಂದಿದೆ, ಮರ್ಜ್ ರೂಪದಲ್ಲಿ ನೂಂದಿದೆ ಅಂತಾರೆ ಬಾಬಾ. ಡ್ರಾಮಾದ ನಾಲೆಜ್ನಲ್ಲಿ ಬಾಬಾ ನಮಗೆ ಬಹಳ ಗುಹ್ಯ ರಹಸ್ಯಗಳನ್ನು ತಿಳಿಸ್ತಿದ್ದಾರೆ. ಇದು ಒಂದು ಫಿಲ್ಮ್ ಆಗಿದೆ. ಡ್ರಾಮಾ ಅಂದರೆ ಇದು ಒಂದು ಸಿನಿಮಾ. ಈ ಸಿನಿಮಾ ಮೊದಲೇ ಮಾಡಲ್ಪಟ್ಟಿದೆ, ವಾಪಸ್ ರಿಪೀಟ್ ಆಗ್ತಾ ಇದೆ. ಅರ್ಥಾತ್ ನೀವು ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಯಾವಾಗ ಬರ್ತೀರಿ, ನಿಮ್ಮ ಪೊಸಿಷನ್ ಅನುಸಾರ ಪ್ರತಿಯೊಬ್ಬರ ಜೀವನದ ಜ್ಞಾನ ಅಂದರೆ ಹೇಗೆ ಬೆಳಿಬೇಕು, ಹೇಗೆ ತಿನ್ನಬೇಕು, ಉಣಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದು ನಾಲೆಜ್ ಮತ್ತು ಯಾವ ಕರ್ಮವನ್ನು ಮಾಡಬೇಕನ್ನುವಂಥದ್ದು ಮರ್ಜ್ ರೂಪದಲ್ಲಿ ಆತ್ಮನ ಮನಸ್ಸಿನಲ್ಲಿ ಮೊದಲೇ ಫಿಕ್ಸ್ಡ್ ಇದೆ ಅಂತಾರೆ ಬಾಬಾ. ಹೇಗೆ ಒಂದು ಫಿಲ್ಮ್ ಶೂಟಿಂಗ್ ಮಾಡಬೇಕು ಅಂತಂದರೆ ಮೊದಲೇ ಸ್ಟೋರಿ ರೆಡಿ ಇರ್ತದೆ, ಆ ಡ್ರಾಮಾದ ಸ್ಕ್ರಿಪ್ಟ್ ಮೊದಲೇ ತಯಾರಿರ್ತದೆ. ನಂತರ ಎಲ್ಲರಿಗೂ ಡ್ರಾಮಾದ ಪಾತ್ರಗಳನ್ನು ಹಂಚಲಾಗ್ತದೆ. ಅವರಿಗೆ ಅವರ ಯಾವ ಡೈಲಾಗ್ ಇರ್ತದೆ ಅಥವಾ ಅವ್ರದ್ದು ಯಾವ ಥರ ಡ್ರೆಸ್ ಇರ್ತದೆ, ಯಾವ ಥರ ಫೀಲಿಂಗ್ಸ್ನಲ್ಲಿ ಬರಬೇಕನ್ನುವಂಥದ್ದು ಮೊದಲೇ ಆ ಸ್ಕ್ರಿಪ್ಟ್ನಲ್ಲಿ ರೆಡಿ ಇರ್ತದೆ. ಅದರ ಅನುಸಾರ ಡೈರೆಕ್ಟರ್ನ ಡೈರೆಕ್ಷನ್ ಅನುಸಾರ ಆ್ಯಕ್ಟರ್ಸ್ ಎಲ್ಲ ತಮ್ಮ ಪಾತ್ರ ಅಭಿನಯ ಮಾಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿಯೂ ಕೂಡ ಈ ವಿರಾಟ ವಿಶ್ವ ನಾಟಕದಲ್ಲಿ ಏನು ನೀವು ಪಾತ್ರ ಮಾಡಲಿಕ್ಕೆ ಬಂದಿದ್ದೀರಿ, ಯಾವ ಪಾತ್ರ ಮಾಡಬೇಕು, ಜೀವನದಲ್ಲಿ ಯಾವ ಜ್ಞಾನ ಇರಬೇಕು ಅನ್ನುವಂಥದ್ದು ಕೂಡ ಮೊದಲೇ ನಿಮಗೆ ನೂಂದಿದೆ ಅಂತಾರೆ ಬಾಬಾ. ಅಂದರೆ ನಾವು ಹೊಸದಾಗಿ ಏನೂ ಕಲಿತಾ ಇಲ್ಲ, ಹೊಸದಾಗಿ ಏನೂ ನಾವು ಮಾಡ್ತಾ ಇಲ್ಲ. ಏನು ಮಾಡಬೇಕು ಮಾಡಬಾರ್ದು ಅನ್ನೋದು ಕೂಡ ಆತ್ಮನ ಮನದಲ್ಲಿ ಫಿಕ್ಸ್ಡ್ ಇರೋದ್ರಿಂದ ಆತ್ಮ ಶರೀರದಲ್ಲಿ ಬಂದಾಗ ಶರೀರದ ಮೂಲಕ ಆ ಆ್ಯಕ್ಟ್ ಆಟೋಮೆಟಿಕ್ಕಾಗಿ ಪ್ಲೇ ಆಗ್ತಾ ಹೋಗ್ತದೆ. ಅಂದರೆ ಯಾರೋ ಕೂತ್ಕೊಂಡು ಅದನ್ನು ಪ್ಲೇ ಮಾಡೋದಿಲ್ಲ, ಪ್ರತಿಯೊಬ್ಬರ ಪಾತ್ರ ಮೊದಲೇ ನೂಂದಿದೆ ಅಂತ ಹೇಳ್ತಾರೆ ಬಾಬಾ. ಜೀವಾತ್ಮ ಅಂದರೆ ಶರೀರದೊಳಗೆ ಯಾವಾಗ ಆತ್ಮ ಪ್ರವೇಶ ಆಗ್ತದ ಅವಾಗೇನು ಜೀವನ ಶುರು ಆಗ್ತದ, ಅದರಲ್ಲಿ ನಾಲೆಜ್ ಮೊದಲೇ ಮರ್ಜ್ ರೂಪದಲ್ಲಿದೆ. ಯಾವಾಗ ಪಾಠ ಮಾಡಲಿಕ್ಕೆ ಆ ಸಮಯ ಬರ್ತದೋ ಸಮಯ ಅನುಸಾರ ಇಮರ್ಜ್ ಆಗ್ತಾ ಹೋಗ್ತದ. ಅಂದರೆ ಏನು ಭಾಷಣ ಮಾಡಬೇಕು, ಯಾರ ಜೊತೆ ಯಾವ ಥರ ಮಾತಾಡಬೇಕು, ಎಲ್ಲಿ ಯಾವ ನಮ್ಮ ಎಕ್ಸ್ಪ್ರೆಸ್ಸನ್ನು
ವ್ಯಕ್ತಪಡಿಸಬೇಕು. ಇದೆಲ್ಲ ನಾಟಕದಲ್ಲಿ ಅಥವಾ ಆತ್ಮನ ಮೈಂಡಲ್ಲಿ ಮೊದಲೇ ನೂಂದಿದೆ ಅಂತಾರೆ ಬಾಬಾ. हर एक में अपनी अपनी संपूर्णता की अवस्था अनुसार जानकारी अथवा एक्ट जो मर्ज है वही समय पर इमर्ज होती है. ಪ್ರತಿಯೊಬ್ಬರಲ್ಲಿ ತಮ್ಮ ತಮ್ಮ ಸಂಪೂರ್ಣತೆಯ ಅವಸ್ಥೆಯ ಅನುಸಾರ ಏನು ತಿಳುವಳಿಕೆ ಇರಬೇಕು, ಏನು ಕರ್ಮ ಮಾಡಬೇಕು, ಅದು ಮರ್ಜ್ ಇದೆ, ಸಮಯ ಅನುಸಾರ ಇಮರ್ಜ್ ಆಗ್ತದೆ. ಇಸ್ಸೆ ತುಮ್ ಹರೇಕ್ ಜಾನಿ ಜಾನನ್ಹಾರ್ ಬನ್ ಜಾತೆ ಹೋ. ಇದರಿಂದ ನಾವು ಅನ್ಕೋತೀವಿ ನಾವು ತಿಳ್ಕೊಂಡಿದ್ದೀವಿ, ನಾಲೆಜ್ ತಿಳ್ಕೊಂಡಿದ್ದೀವಿ. ಆ ನಾಲೆಜ್ ತಿಳ್ಕೊಳ್ಳೋದು, ಆ ವಿದ್ಯೆ ಓದೋದು, ಆ ಡಿಗ್ರಿ ಮಾಡೋದು, ಆ ಕಾಯಕ ಮಾಡೋದು ಮೊದಲೇ ಫಿಕ್ಸ್ಡ್ ಇದೆ ಅಂತಾರೆ ಬಾಬಾ. ಯಾವುದೇ ಒಂದು ಆತ್ಮ ಇವ್ರು ಬಿಸ್ನೆಸ್ಸಿಗೆ ಹೋಗಬೇಕು, ಇವರು ಡಾಕ್ಟರ್ ಆಗಬೇಕು, ಇವರು ಇಂಜಿನಿಯರ್ ಆಗಬೇಕು ಅಂತೀವಿ. ಆದರೆ ಯಾವ ಆತ್ಮ ಯಾವ ಪಾತ್ರವನ್ನು ಮಾಡಬೇಕನ್ನೋದು ಕೂಡ ಮೊದಲೇ ನೊಂದದ ಅಂತಾರೆ ಬಾಬಾ. ನಾವು ಅನ್ಕೋತೀವಿ ನಮ್ಮ ಮಕ್ಕಳು ಇದೇ ಓದಬೇಕು, ನಮ್ಮ ಮಕ್ಕಳು ಹೀಗೆ ಆಗಬೇಕು, ಇಷ್ಟೇ ಮಾರ್ಕ್ಸ್ ತೊಗೋಬೇಕು. ಆದರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು, ಎಷ್ಟು ಓದಬೇಕು, ಅವ್ರು ಏನು ಮಾಡಬೇಕು ಅನ್ನುವಂಥದ್ದು ಪಾತ್ರ ನಾಲೆಜ್ ಮೊದಲೇ ಆತ್ಮನಲ್ಲಿ ಫಿಕ್ಸ್ ಇದೆ. ಅದು ಸಮಯಾನುಸಾರ ಇಮರ್ಜ್ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ಈ ಜ್ಞಾನದಿಂದ ನಮಗೇನು ಲಾಭ ಆಗ್ತದೆ ಅಂದರೆ, ಯಾವ ವ್ಯರ್ಥ ಚಿಂತನೆಯನ್ನು ಚಿಂತೆ ಮಾಡ್ತಿದ್ವಿ ನಾವು, ತಲೆ ಮೇಲೆ ಬೋಜದ ಹೊರೆ ಇಟ್ಕೊಂಡು ಬಹಳಷ್ಟು ನೊಂದ್ಕೊಳ್ತಾ ಇದ್ದೀವಿ, ಹೀಗೆ ಆಯಿತು ಅಂಥೇಳಿ ಬಾಬಾ ತಿಳಿಸ್ತಾರೆ, ಮಕ್ಕಳೇ ಇಲ್ಲಿ ಏನೂ ಮಾಡುವುದು ಆಗುವುದೂ ಇಲ್ಲ, ಎಲ್ಲ ಮೊದಲೇ ನೊಂದಿದೆ. ಕೇವಲ ಆತ್ಮ ಸಾಕ್ಷಿಯಾಗಿ ಈ ಒಂದು ಶರೀರದ ಮೂಲಕ ನಡೆಯುವ ಪಾತ್ರವನ್ನು ನೋಡ್ತಾ ಹೋಗಬೇಕಾಗಿದೆ ಅಷ್ಟೇ, ಇಲ್ಲಿ ಮಾಡುವಂಥದ್ದು ಏನೂ ಇಲ್ಲ. सेकेंड पॉइंट, इस विराट फिल्म की सेकेंड की एक्ट नहीं होने के कारण तुमको ऐसा समझ में आएगा जैसे कि अभी अभी आया हूँ. ಈ ವಿರಾಟ್ ಸಿನಿಮಾ ಸೆಕೆಂಡ್ನ ಪಾತ್ರ ಹೊಸದಾಗಿರುವ ಕಾರಣ ನಿಮಗೆ ಈ ರೀತಿ ತಿಳಿಯುತ್ತದೆ, ಹೇಗೆ ಈಗೀಗ ಇಲ್ಲಿ ಬಂದಿದ್ದೇನೆ ಅಂತ. ಪ್ರತಿ ಸೆಕೆಂಡ್ನ ಪಾತ್ರ ಬೇರೆಯಾಗಿರ್ತದೆ. ಇದು ನಾವು ತಿಳ್ಕೊಳ್ಳುವಂಥ, ಅಭ್ಯಾಸ ಮಾಡುವಂಥ ಅತಿ ಅವಶ್ಯಕ ರಹಸ್ಯ. ಬಾಬಾ ಹೇಳ್ತಾರೆ, ವಿಶ್ವ ನಾಟಕದಲ್ಲಿ ಒಂದೊಂದು ಸೆಕೆಂಡಿಗೆ ಹೋಲೋದಿಲ್ಲ, ಪ್ರತಿ ಸೆಕೆಂಡ್ ಬೇರೆ ಇದೆ. ಆದರೆ ನಮಗೆ ಈ ಗುಹ್ಯ ರಹಸ್ಯ ಗೊತ್ತಿರದಿರುವಂಥ ಕಾರಣಕ್ಕೆ ನಾವು ಅನ್ಕೋತೀವಿ ನನ್ನ ಮೂಡ್ ಆಫ್ ಆಗಲಿಕ್ಕೆ ಇವ್ರ ಕಾರಣ, ನಿನ್ನೆ ಈ ರೀತಿ ಅಂದರು, ಹೀಗಾಯಿತು, ಅದಕ್ಕೆ ಹೀಗಾಗಿದೆ. ಬಾಬಾ ಅಂತಾರೆ, ಈ ವಿಶ್ವ ನಾಟಕ, ಈ ಫಿಲ್ಮ್ ಇದೆ, ಒಂದೊಂದು ಪಿಕ್ಚರಿಂದ ಆಗಿದೆ. ಒಂದೊಂದು ಸೆಕೆಂಡ್ ಸೆಪ್ರೇಟ್ ಇದೆ. ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸಂಬಂಧನೇ ಇಲ್ಲ. ಈಗ ಆಗುವ ಘಟನೆಗೆ ಹಿಂದಿನ ಘಟನೆ ಕಾರಣ ಇದೆ ಅಂತಾರಲ್ಲ, ಹಾಗಿಲ್ಲ. ಸೆಕೆಂಡ್ ಬೇರೆ ಇದೆ. ಅದಕ್ಕಾಗಿ ಪಾತ್ರಧಾರಿಗೆ ಈಗ ಅನಿಸ್ತದ, ನಾನು ಈ ಸ್ಥಾನದೊಳಗೆ, ಈ ಕರ್ಮದಲ್ಲಿ ನಾನು ಈಗ ಹೊಸದಾಗಿ ಮಾಡ್ತಿದ್ದೀನೇನು ಅಂತ ಅನಿಸುತ್ತೆ. ಹರ್ ಸೆಕೆಂಡ್ ಕೆ ಆ್ಯಕ್ಟ್ ಅಲಗ್ ಹೋತಿ, हर एक कल्प आगे वाली घड़ी रिपीट होती है, परंतु जिस समय प्रैक्टिकल लाइफ में चलते हो उस समय नई महसूस होती है. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಏನೇನು ಈ ಕ್ಷಣ ಇದೆ, ಇದು ಹೊಸ ಕ್ಷಣ ನನಗಾಗಿ. ಇಂಥದ್ದು ಇಡೀ ಕಲ್ಪದೊಳಗೆ, ಈ ಕಲ್ಪದಲ್ಲಿ ಹಿಂದೆ ಎಂದಿಗೂ ಬಂದಿಲ್ಲ, ಮುಂದೂ ಕೂಡ ಬರೋದಿಲ್ಲ. ಈ ಸೆಕೆಂಡ್ ಇಲ್ಲಿಗೆ ಸಮಾಪ್ತ. ಸೆಕೆಂಡ್ನೂ ಕೂಡ ಒಂದಕ್ಕೊಂದು ಸೆಕೆಂಡ್ ಸಂಬಂಧ ಇಲ್ಲ ಅಂತಾರೆ ಬಾಬಾ. ಒಂದೊಂದು ಪಿಕ್ಚರ್ ಸೇರಿ ಇಷ್ಟು ದೊಡ್ಡ ಡ್ರಾಮಾ ಆಗಿದೆ, ಒಂದೊಂದು ಘಟನೆಗಳು ಸೇರಿ ಇಷ್ಟು ದೊಡ್ಡ ಡ್ರಾಮಾ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ನಿಮಗೆ ಅನುಭವ ಆಗ್ತದಲ್ಲ, ಇದು ಹೊಸದೇನು, ನನ್ನ ಜೀವನದಲ್ಲಿ ಹೊಸ ಘಟನೆ, ಇದು ಫಸ್ಟ್ ಟೈಮ್, ಇದು ನನ್ನ ಮೊದಲನೇ ಅನುಭವ ಅಂತ ನಾವು ಹೇಳ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಕಲ್ಪದ ಹಿಂದಿನ ಅದೇ ಘಟನೆ ರಿಪೀಟ್ ಆಗ್ತದೆ. ಫಿಕ್ಸ್ಡ್ ಇದೆ, ಡ್ರಾಮಾ ಫಿಕ್ಸ್ಡ್ ಇದೆ. ಡ್ರಾಮಾದಲ್ಲಿ ನಮ್ಮ ಸ್ಟೋರಿ, ನಮ್ಮ ಜೀವನ ಕಥೆ, ನಮ್ಮ ಜೀವನದ ಒಂದೊಂದು ಕ್ರಿಯಾ ಆ್ಯಕ್ಟಿವಿಟಿ ಮೊದಲೇ ಮೈಂಡ್ ಒಳಗೆ, ಸ್ಟೋರಿ ಒಳಗೆ, ಸ್ಕ್ರಿಪ್ಟ್ ಒಳಗೆ ಫಿಕ್ಸ್ಡ್ ಇದೆ ಅಂತ ಹೇಳ್ತಾರೆ ಬಾಬಾ. ಅದ ರಿಪೀಟ್ ಆಗ್ತದೆ. ಆದರೆ ನಮಗೆ ಹೋದ ಕಲ್ಪದ ಸ್ಮೃತಿ ಇಲ್ಲದ ಕಾರಣ ಈ ಜೀವನದಲ್ಲಿ
ನಮ್ಗೆ ಹೀಗೆ ಅನ್ನಿಸ್ತದಲ್ಲ ಇದು ಹೊಸದು ಅಂತ. ಇದು ಈ ಘಟನೆ, ಇವತ್ತಿನ ಈ ದಿನ, ಈ ಪರಿಸ್ಥಿತಿ, ಈ ಮಾತು ಏನೂ ಹೊಸದಲ್ಲ. ಇದು ಮೊದಲು ಕೂಡ ಕಲ್ಪದ ಮೊದಲು ಅನುಭವ ಮಾಡಿದ್ವಿ, ಆ ಕರ್ಮ ಮಾಡಿದ್ವಿ, ಪಾಸ್ ಮಾಡಿದ್ದೀವಿ ಸಮಯವನ್ನು, ಈಗೂ ಕೂಡ ಮಾಡ್ತಿದ್ದೀವಿ. ಇಸಿ ಸಮಜಸೆ ಆಗೆ ಬಡ್ತೆ ಚಲೋ, ಈ ತಿಳುವಳಿಕೆಯಿಂದ ಮುಂದುವರಿರಿ. ऐसा कोई कह नहीं सकता कि मैंने तो ज्ञान प्राप्त कर लिया, अब मैं जाती हूँ नहीं. ಈ ರೀತಿ ಅಲ್ಲ, ಹಿಂಗೆಂದು ತಿಳ್ಕೊಬೇಡ್ರಿ, ನಾನಂತೂ ಜ್ಞಾನ ಪ್ರಾಪ್ತ ಮಾಡ್ಕೊಂಡು ಬಿಟ್ಟಿದ್ದೀನಿ, ಈಗಂತೂ ನಾನು ಹೋಗ್ಬಿಡ್ತೀನಿ ಅಂತ ಇಲ್ಲ. ಜಬ್ ತಕ್ ವಿನಾಶ ಹೋ ತಬ್ ತಕ್ ಸಾರಿ ಆ್ಯಕ್ಟ್ ಸಾರಾ ಜ್ಞಾನ ನಯಾ ಹೇ. ಬಾಬಾ ಹೇಳ್ತಾರೆ, ಹೀಗಲ್ಲ, ಜ್ಞಾನನೇ ಪಡ್ಕೊಂಡಿನಿ, ನಾನು ಹೋಗ್ಬಿಡ್ತೀನಲ್ಲ, ಇದೆಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ. ಇಲ್ಲ, ಎಲ್ಲಿವರೆಗೆ ಕಂಪ್ಲೀಟ್ ವಿನಾಶ ಆಗೋದಿಲ್ಲ. ವಿನಾಶ ಅಂದರೆ ಕಲಿಯುಗದ ಬಾಹ್ಯ ಜಗತ್ತಿನ ವಿನಾಶ ಅಲ್ಲ, ಮೈಂಡ್ ಒಳಗೆ ಕಲಿಯುಗ ಏನಿದೆಯಲ್ಲ ಅದು ವಿನಾಶ ಆಗಬೇಕು. ಮನಸ್ಸಿನೊಳಗೆ ಇರುವಂಥ ಕಲಿಯುಗದ ಸ್ಮೃತಿಗಳು, ಅನುಭವಗಳು, ಇಚ್ಛೆಗಳು ಮರ್ಜ್ ಆಗಿ ಹೋಗಬೇಕು. ಸತ್ಯುಗದ ಆ ಒಂದು ಆ್ಯಕ್ಟಿವಿಟಿ ಇಮರ್ಜ್ ಆಗಬೇಕು. ಇದಕ್ಕೆ ಬಾಬಾ ಹೇಳ್ತಾರ ವಿನಾಶ ಆಗೋದು ಮತ್ತು ಸತ್ಯುಗದ ಸ್ಥಾಪನೆ ಆಗೋದು. ಎಲ್ಲ ನಾಲೆಜ್ ಸಾರಾ ಜ್ಞಾನ ನಯಾ ಹೇ. ಒಂದೊಂದು ಸೆಕೆಂಡಿನ ನಾಲೆಜು ಕೂಡ ಇಲ್ಲಿ ನಿತ್ಯ ನಯಾ ಇದೆ, ಹೊಸದಿದೆ. ಥರ್ಡ್ ಪಾಯಿಂಟ್, इस विराट ड्रामा की जो भी भावी बनी हुई है वह निश्चय से ही बनी हुई है. ಈ ವಿಶ್ವ ವಿರಾಟ ನಾಟಕದ ಏನೆಲ್ಲ ಭಾವಿ, ಈ ವಿರಾಟ ವಿಶ್ವ ನಾಟಕದ ಏನೆಲ್ಲ ಭಾವಿ ಮಾಡಲ್ಪಟ್ಟಿದೆ, ಸಿನಿಮಾದಲ್ಲಿ ಏನೆಲ್ಲ ಇದೆ ವಿಶ್ವ ನಾಟಕದ್ದು, ಇದು ನಿಶ್ಚಯದಿಂದ ಮಾಡಲ್ಪಟ್ಟಿದೆ. भावी को कोई टालता है या बनाता है, वो सब अपने ऊपर है. खुद का शत्रु और खुद का मित्र मैं ही हूँ. अभी तुम्हें बहुत रमणीक स्वीट बनना और बनाना है. ಬಾಬಾ ಹೇಳ್ತಾರೆ, ಸ್ವಯಂನ ಶತ್ರು ಸ್ವಯಂನ ಮಿತ್ರ ನಾವೇ ಇದ್ದೀವಿ ಅಂದ್ರೆ ಅರ್ಥ, ಈ ಮೈಂಡ್ ಮನಸ್ಸಿದೆಯಲ್ಲ, ಈ ಮನಸ್ಸೇ ಬಂಧನದಲ್ಲಿ ಸಿಲುಕಿಕೊಳ್ಳುವಂಥದ್ದು, ನನಗೆ ಶತ್ರು ಆಗುವಂಥದ್ದು. ಅರ್ಥಾತ್ ಈ ಮನಸ್ಸು, ಬುದ್ಧಿ, ಸಂಸ್ಕಾರ ಏನಿದೆ, ಇವು ಮೂರು ದ್ವಾಪರ ಯುಗದಿಂದ ಯಾವಾಗ ಈ ವಿಶ್ವ ನಾಟಕವನ್ನು ಮಾಡ್ತಾ ಮಾಡ್ತಾ ಇಲ್ಲಿರುವುದೇ ನಿಜ, ಇದೇ ನಾನು ಅಂತ ತಿಳಿಲಾಗ್ತದೋ ಆವಾಗ ಮನಸ್ಸು ಮಿತ್ರನ ಬದಲಾಗಿ ಶತ್ರುವಿನ ಅನುಭವ ಮಾಡಿಸ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಆತ್ಮ ಸ್ಕ್ರಿಪ್ಟ್ನ ಅನುಸಾರ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾರೂ ನಮಗಾಗಿ ಉದ್ದೇಶಪೂರ್ವಕವಾಗಿ ಕೆಟ್ಟದ್ದನ್ನು ಮಾಡ್ತಾ ಇಲ್ಲ ಅಥವಾ ಒಳ್ಳೆಯದು ಮಾಡ್ತಾ ಇಲ್ಲ. ಏನೆಲ್ಲ ಮಾಡೋದು ಮೊದಲೇ ಫಿಕ್ಸ್ಡ್ ಇದೆ. ಅಂದಮೇಲೆ ಇಲ್ಲಿ ನಾನೇ ಆತ್ಮನ ಮನಸ್ಸೇನಿದೆ, ಮನಸ್ಸೇ ಮಿತ್ರ, ಮನಸ್ಸೇ ಶತ್ರು. ಅರ್ಥಾತ್ ಈ ಮನಸ್ಸು ತನ್ನ ಮೂಲ ಸತೋಪ್ರಧಾನ ಸ್ಥಿತಿಯ ಸ್ಮೃತಿ ಮಾಡಿಕೊಂಡಿದೆ ಅಂತಂದರೆ ಮಿತ್ರ. ಈ ಮನಸ್ಸು ಈ ಜಗತ್ತಿನ ಸಿಕ್ಕಿರುವಂಥ ಪಾತ್ರ, ಅಭಿನಯ, ಇಲ್ಲಿರುವ ವಸ್ತುಗಳು ನಿಜ, ಅದು ನಾನು ಅಂತ ತಿಳ್ಕೊಂಡ್ರೆ ಇದೇ ಶತ್ರು ಆಗೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದಲ್ಲಿ ಮಕ್ಕಳೇ ನಿಮಗೆ ಶತ್ರು ಅನ್ನೋರು ಯಾರೂ ಇಲ್ಲ, ಹೊರಗಡೆ ಕ್ಯಾರೆಕ್ಟರ್ನ ರೂಪದಲ್ಲಿ ಯಾರೂ ಇಲ್ಲ. ಈ ಮನಸ್ಸು ಅಜ್ಞಾನಕ್ಕೆ ವಶೀಭೂತ ಆಗೋದು, ಇದೇ ಬಂಧನದಲ್ಲಿ ಹೋಗೋದು. ಬಂಧನನೇ ಶತ್ರುವಿನ ಅನುಭವ ಮಾಡಿಸ್ತದೆ. ಶತ್ರುಗಳು ಹೊರಗಡೆ ಕೆಟ್ಟದ್ದು ಮಾಡುವಂಥವ್ರು, ಮಾಡಿಸುವಂಥವ್ರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಯಾಕಂದರೆ ಎಲ್ಲ ಆತ್ಮರು ನಾಟಕದ ಬಂಧನದಲ್ಲಿ ಬಂದಿದ್ದಾರೆ. ನಾಟಕದ ಸ್ಕ್ರಿಪ್ಟ್ನ ಅನುಸಾರವೇ ತಮ್ಮ ತಮ್ಮ ಭಾವನೆಗಳನ್ನು, ಮನಸ್ಸಿನ ವಿಚಾರಗಳನ್ನು, ಕರ್ಮಗಳನ್ನು ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಹೊರತಾಗಿ ಎಲ್ಲರೂ ದಂತದ ಗೊಂಬೆ ಅರ್ಥಾತ್ ಕಠಪುತ್ಲಿಯ ಸೂತ್ರದ ಗೊಂಬೆಗಳಿದ್ದಾರೆ. ಹೊರತಾಗಿ ಯಾರ್ದು ಯಾವುದೇ ಕರ್ಮ ಮಾಡೋದು ಅವರ ಸ್ವಯಂನ ಚಾಯ್ಸ್ ಅಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ಭಾಳ ರಮಣೀಕ ಆಗಬೇಕು. ಅಂದರೆ ಇದನ್ನು ಬಹಳ ಸೀರಿಯಸ್ಸಾಗಿ ತೊಗೋಬೇಡ್ರಿ. ಇವರು ನನಗೆ ದ್ರೋಹ ಮಾಡಿದರು, ಮೋಸ ಮಾಡಿದರು, ಇವರು ಕೆಟ್ಟದ್ದು ಮಾಡಿದರು, ಇವ್ರು ನಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂತ ಆ ಫೀಲಿಂಗ್ನಾಗ ಹೋಗಬೇಡ್ರಿ. ನೀವು ಭಾಳ ರಮಣೀಕ ಇರಬೇಕು ಮತ್ತು ಸ್ವೀಟ್ ಆಗಬೇಕು, ಸ್ವೀಟ್ ಮಾಡಬೇಕು. ಅರ್ಥಾತ್ ನನ್ನ ಮೂಲ ಪರಂ ಶಾಂತಿಯ, ಪರಮ ಪವಿತ್ರತೆಯ ಸ್ಥಿತಿಯ ಪ್ರಾಪ್ತ ಮಾಡ್ಕೊಳ್ಳೋದೇ ಸ್ವೀಟ್ ಆಗೋದು.
ಎಲ್ಲ ಆತ್ಮರಲ್ಲಿ ಆ ಪರಮ ಶಾಂತಿಯ ಸ್ಥಿತಿಯನ್ನು ನೋಡುವುದಿದೆಯಲ್ಲ, ಇದೇ ಬಾಬಾ ಹೇಳ್ತಾರೆ ಮತ್ತೊಬ್ಬರನ್ನು ಸ್ವೀಟ್ ಮಾಡೋದಾಗಿದೆ. 4ನೇಯ ಪಾಯಿಂಟ್, इस विराट फिल्म में यह सहन करना भी तुम्हारे लिए कल्प पहले वाला एक मीठा सपना है, क्योंकि तुम्हें फिर भी कुछ होता नहीं. ಈ ವಿರಾಟ್ ಸಿನಿಮಾದಲ್ಲಿ ಈ ಸಹನೆ ಮಾಡುವುದು ಸಹ ನಿಮಗೆ ಕಲ್ಪದ ಮೊದಲಿನ ಒಂದು ಮಧುರ ಸ್ವಪ್ನವಾಗಿದೆ. ಯಾಕೆ ಅಂದರೆ ನಿಮಗೆ ಏನೂ ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದಲ್ಲಿ ಏನು ಸಹನ್ ಮಾಡೋದಿದೆ, ಅದು ಶರೀರದ ರೋಗನೇ ಇರ್ಬೋದು, ಅನೇಕರ ಮಾತುಗಳಿರ್ಬೋದು, ಪರಿಸ್ಥಿತಿಗಳಿರ್ಬೋದು, ಅನೇಕ ನೆನಪುಗಳಿರ್ಬೋದು, ಏನೇ ಇರ್ಬೋದು. ಏನು ಸಹನ್ ಮಾಡುವುದಿದೆ ಅದು ಕಲ್ಪದ ಮೊದಲಿನ ಒಂದು ಮಧುರ ಸ್ವಪ್ನ ಅಂತಾರೆ ಬಾಬಾ, ಮಧುರ ಸ್ವಪ್ನ. ಯಾಕೆ ಅಂದರೆ ಇಲ್ಲಿ ಸಹನ್ ಮಾಡ್ತೀರಿ ಅಂದ್ರೆ ಇದರಿಂದ ನಾನು ಭಾಳ ಸಹನ್ ಮಾಡಿ ಸಣ್ಣಾಗಿ ನಾನು ಮಾತೇ ಇಲ್ಲ, ನಿಮಗೆ ಏನೂ ಆಗೋದಿಲ್ಲ ಅಂತಾರೆ ಬಾಬಾ. ಯಾಕೆ ನೀವು ಯಾರು? ನೀವು ಆತ್ಮ, ಅವಿನಾಶಿ ಆತ್ಮ ಇದ್ದೀರಿ, ಕ್ಯಾರೆಕ್ಟರ್ ಅಲ್ಲ. ಅವಿನಾಶಿ ಆತ್ಮನಿಗೆ ಇಲ್ಲಿ ಸಹನ್ ಮಾಡೋದು ಕೂಡ ಒಂದು ಅನುಭವ ಮಾಡಬೇಕಾಗಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಇಲ್ಲಿ ಯಾರೇ ಏನೇ ನಿಮಗೆ ತೊಂದರೆ ಕೊಟ್ಟರು ಅದು ಒಂದು ಕಲ್ಪದ ಮೊದಲಿನ ಮಧುರ ಸ್ವಪ್ನ ಇದ್ದಂಗೆ. ಹೆಂಗೆ ಸ್ವಪ್ನ ಬೀಳ್ತದ ಮತ್ತು ಎಚ್ಚರ ಆದಮೇಲೆ ಏನಾಗ್ತದ, ಹೋ ಇದೊಂದು ಸ್ವಪ್ನ ಅಂತ. ಹಾಗೆ ಈ ವಿಶ್ವ ನಾಟಕದಲ್ಲಿ ಏನು ಸಹನ್ ಮಾಡ್ತಿದ್ದೀವಿ ಇದು ಸ್ವಪ್ನದ ಥರ ಇದೆ. ಯಾವಾಗ ನಾವು ಜಾಗೃತ ಆಗ್ತೀವಿ, ಸಹನ್ ಮಾಡ್ತಾ ಇರೋದು ಇದು ಶರೀರ ಮಾತ್ರ, ಈ ಒಂದು ಮೈಂಡ್ ಮಾತ್ರ ಅದ್ರ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾ ಇದೆ, ಯಾವುದು ಮೊದಲೇ ನೂಂದಿದೆ. ಸಹನಶೀಲತೆಯ ಫೀಲಿಂಗ್ ಈ ಮೈಂಡ್ ಮಾಡಬೇಕಾಗಿದೆ. ಆದರೆ ಆತ್ಮನಿಗೇನೂ ಆಗೋದಿಲ್ಲ, ಆತ್ಮ ಅವಿನಾಶಿ ಇದೆ, ಅಖಂಡ ಇದೆ. ಅಂದಮೇಲೆ ನಿಮಗೇನೂ ತೊಂದರೆ ಆಗೋದಿಲ್ಲ. ಜಿನ್ಹೋನೆ ಬಿ ತುಮೆ ತಂಗ ಕಿಯಾ ಓ ಬಿ ಕೆಹೆಂಗೆ, ತೊಂದರೆ ಮಾಡಿದವರು ಒಂದು ಮಾತು ಹೇಳ್ತಾರೆ, ಇಲ್ಲ ನಾವು ನಿಮಗೆ ತೊಂದರೆ ಮಾಡಿದ್ವಿ, ನಾವು ನಿಮಗೆ ಭಾಳ ದುಃಖ ಕೊಟ್ವಿ. ಆದರೆ ಬಾಬಾ ಹೇಳ್ತಾರೆ, ಪರಂತು ಯಹ ತೋ ಫಿರ್ ಬಿ ಡಿವೈನ್ ಯೂನಿಟಿ, ಸುಪ್ರೀಂ ಯೂನಿಟಿ, ವಿಜಯಿ ಪಾಂಡವ್ ಬನ್ಕರ್ ರಹತೆ ಹೇ. ಅಂಡರ್ಲೈನ್, ಎಷ್ಟು ಗುಹ್ಯ, ಎಷ್ಟು ಸೂಕ್ಷ್ಮ ಮಾತು ಬಾಬಾ ಹೇಳ್ತಿದ್ದಾರೆ. ಇಲ್ಲಿ ಯಾರು ಎಷ್ಟೇ ತೊಂದರೆ ಕೊಡ್ತಾರ, ಕಷ್ಟ ಕೊಡ್ತಾರ, ನಮಗೆ ಕೆಟ್ಟದ್ದನ್ನು ಮಾಡ್ತಾರ ಅಂತಂದ್ರೆ ಡ್ರಾಮಾದೊಳಗೆ, ಆ್ಯಕ್ಟಿಂಗ್ ನಾಟಕದಲ್ಲಿ ಕೆಟ್ಟದ್ದೇ ಇರೋದಿಲ್ಲ. ವಜ್ರಮುನಿ ಪಾತ್ರ ಮಾಡ್ತಿದ್ರು ಕನ್ನಡದ ಸಿನಿಮಾ ನಟ, ಅವನಿಗೆ ಪಾತ್ರ ಸಿಕ್ಕಿದೆ ದ್ರೋಹ ಮಾಡೋದು, ಯಾರ್ದೋ ಕೊಲೆ ಮಾಡಿಸೋದು, ಎಲ್ಲರ ಆಸ್ತಿಯನ್ನು ತನ್ನ ವಶಕ್ಕೆ ತಗೊಳ್ಳೋದು. ಖರೆ ಆ್ಯಕ್ಟಿಂಗ್ಗಳಿಗೆ ಮಾಡ್ತಿದ್ದಾನ, ಅವನಿಗದ್ರ ಪಾಪನೇ ಆಗೋದಿಲ್ಲ. ಡೈರೆಕ್ಟರಿಗೂ ಅದ್ರ ಪಾಪ ಆಗೋದಿಲ್ಲ, ವಜ್ರಮುನಿಗೂ ಅದ್ರ ಪಾಪ ಆಗೋದಿಲ್ಲ, ಯಾರ ಕಡೆಯಿಂದ ಮಾಡಿಸ್ತಾನ ಅವರಿಗೂ ಪಾಪ ಆಗೋದಿಲ್ಲ. ಯಾಕೆ? ಅದು ಕೇವಲ ಆ್ಯಕ್ಟಿಂಗ್ ಇದೆ. ಹಾಗೆ ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದಲ್ಲಿ ಯಾರೆಲ್ಲ ತೊಂದರೆ ಕೊಡೋದಿದೆ, ತೊಂದರೆ ತಗೊಳ್ಳೋದಿದೆ, ಇದರೊಳಗೆ ಏನೂ ಹಾನಿಯ ಮಾತೇ ಇಲ್ಲಂತಾರೆ ಬಾಬಾ. ಯಾಕೆ ಅಂದರೆ ಇಲ್ಲಿ ಒಂದು ಡಿವೈನ್ ಯೂನಿಟಿ ಇದೆ, ಸುಪ್ರೀಂ ಯೂನಿಟಿ ಇದೆ, ವಿಜಯಿ ಪಾಂಡವರಾಗಿರುವಂಥದ್ದು. ಅಂದರೆ ಹೇಗೆ ವಜ್ರಮುನಿ ಮತ್ತು ರಾಜ್ಕುಮಾರ ಒಂದು ಫಿಲ್ಮ್ನಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ರಾಜ್ಕುಮಾರ್ನ ಒಂದು ವೈವಾಹಿಕ ಜೀವನದೊಳಗೆ, ಸಂಬಂಧದೊಳಗೆ ಭಾಳ ಅಡ್ಡಿ ಮಾಡ್ತಾನೆ. ಮತ್ತು ಯಾರು? ವಜ್ರಮುನಿ ತನಗೆ ಸಿಕ್ಕಿರುವ ರೋಲ್ ಒಳಗೆ ಬಹಳಷ್ಟು ಹಾನಿ ಮಾಡ್ತಾನೆ, ದೇಶದ ಸಂಪತ್ತು ಹಾಳು ಮಾಡ್ತಾನೆ. ಫಿಲ್ಮ್ನ ಶೂಟಿಂಗ್ ಮುಗಿದ ಮೇಲೆ, ಸೆಟ್ಟಿಂಗ್ ಮುಗಿದ ಮೇಲೆ ಹೊರಗಡೆ ಬಂದ ಮೇಲೆ ರಾಜ್ಕುಮಾರ್ ವಜ್ರಮುನಿ ಫ್ರೆಂಡ್ ಥರ ಅನುಭವ ಮಾಡ್ತಾರೆ. ಯಾಕೆ ಅನುಭವ ಮಾಡ್ತಾರೆ? ಯಾಕೆ? ಯೂನಿಟಿಯಿಂದ ಇರ್ತಾರೆ. ಆ ಡೈರೆಕ್ಟರ್ ಆಗಲಿ, ಡೈರೆಕ್ಟರ್ಗೆ ವಜ್ರಮುನಿ ಹೀಗೆ ಬೈಯೋದಿಲ್ಲ, ನನ್ನ ಕಡೆಯಿಂದ ಇಂಥ ಪಾತ್ರ ಮಾಡಿಸಿದ್ರಿ, ನೀವು ಎಂಥದ್ದು ಮಾಡಿದ್ರಿ ಅಂತ ನೊಂದ್ಕೊಳ್ಳೋದಿಲ್ಲ. ಅವರು ಎಲ್ಲರೂ ಫಿಲಮ್ನ ಆ್ಯಕ್ಟರ್ಸ್ ಸ್ಟೇಜ್ ಬ್ಯಾಕ್ಗ್ರೌಂಡ್, ಸ್ಟೇಜ್ ಹಿಂದುಗಡೆಗೆ ಭಾಳ ಖುಷಿ ಅನುಭವ ಮಾಡ್ತಿರ್ತಾರೆ. ಯಾಕೆ? ಅವರಿಗೆ ಈ ಸತ್ಯ ಗೊತ್ತಿದೆ, ನಾವಿಲ್ಲಿ ಒಳ್ಳೆಯದು ಕೆಟ್ಟದ್ದು ಏನೆಲ್ಲ ಮಾಡಿದ್ದೀವಿ, ನಾವು ಕೇವಲ ಪಾತ್ರದಲ್ಲಿ ಮಾಡಿದ್ದೀವಿ ಅಂತ. ಹಾಗೆ ಯಾರು ಸತ್ಯ ಸ್ವರೂಪ ಆತ್ಮಸ್ಥಿತಿಯಲ್ಲಿ ಇರ್ತಾರೆ ಅವರು ತಿಳ್ಕೊಳ್ತಾರೆ, ನಮ್ಗೆ ಎಷ್ಟೇ ಯಾರೇ ಅನ್ಯಾಯ ಮಾಡ್ತಿದ್ದಾರ, ಪಾಪಕರ್ಮ ಮಾಡ್ತಿದ್ದಾರ, ಅಥವಾ ನಮಗೆ ಖಾಸ್ ತೊಂದರೆ ಕೊಡ್ತಿದ್ದಾರಂದ್ರೆ ಅವ್ರವ್ರು ಆ್ಯಕ್ಟಿಂಗ್ ಮಾಡ್ತಿದ್ದಾರಷ್ಟೇ. ಯಾಕೆಂದರೆ ಅವರು ಹಾಗೆ ಮಾಡುವಂಥದ್ದು ಮೊದಲೇ ನಾಟಕದಲ್ಲಿ ನೂಂದಿದೆ.
ಅಂದಮೇಲೆ ಅವ್ರು ಹೇಗಿರ್ತಾರೆ? ಎಲ್ಲ ಆತ್ಮಗಳ ಜೊತೆಯಲ್ಲಿ ಒಂದು ದಿವ್ಯ ಏಕತೆಯೊಳಗಿರ್ತಾರ, ಒಂದು ಸುಪ್ರೀಂ ಒಂದು ಸರ್ವೋಚ್ಚ ಏಕತೆ ಅನುಭವ ಮಾಡ್ತಾರ, ವಿಜಯಿ ಪಾಂಡವರಾಗಿರ್ತಾರೆ ಅಂತಾರೆ ಬಾಬಾ. ಇಸ್ ಬನಿ ಹುಯಿ ಭಾವಿ ಕೋ ಕೋಯಿ ಟಾಲ್ ನಹೀ ಸಕ್ತಾ. ಈ ಮಾಡಲ್ಪಟ್ಟಂಥ ನಾಟಕವನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಇವತ್ತು ಬಂದು ಮನೆಗೆ ಒಳಗೆ ನುಗ್ಗಿ ಕಳ್ತನ ಮಾಡೋದಿದೆ, ಆತ್ಮನ ಪಾತ್ರ ಇದೆ, ಅವ್ರು ಒಳಗಡೆ ಬಂದರು, ಅದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಂತಹದೇ ಕೀಲಿ ಹಾಕಿದ್ರು, ಯಾವುದೇ ಕಬ್ಬಿಣದ ಬಾಗಿಲುಗಳನ್ನು ಮಾಡಿಸಿದ್ರೂ, ಎಷ್ಟೇ ಸೆಕ್ಯೂರಿಟಿ ಇಟ್ಟರು, CCTV ಕ್ಯಾಮ್ರಾ ಹಾಕಿದ್ರೂ ಕೂಡ ಅವತ್ತು ಆ ಘಟನೆ ಏನು ಆಗೋದಿದೆ, ಭಾವಿ ಇದೆ, ಆಗಲೇಬೇಕು. ಅದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಅರ್ಥಾತ್ ಯಾವುದು ಯಾವ ಆತ್ಮನ ಮೂಲಕ ಯಾವ ಸಮಯದಲ್ಲಿ ಆಗಬೇಕನ್ನುವಂಥದ್ದು ಆತ್ಮನ ಮೈಂಡ್ ಒಳಗೆ ಮೊದಲೇ ನೂಂದಿದೆ ಮರ್ಜ್ ರೂಪದಲ್ಲಿ, ಅದು ಸಮಯ ಅನುಸಾರ ಇಮರ್ಜ್ ಆಗ್ತದೆ. ಅಂದಮೇಲೆ ಬಾಬಾ ಹೇಳ್ತಾರೆ ಇದನ್ನೇನೂ ಚೇಂಜ್ ಆಗೋದಿಲ್ಲ, ಯಾಕಂದರೆ ಇದು ನಾಟಕ ಇದೆ. ಈ ನಾಟಕದಲ್ಲಿ ಏನೇ ಹಾನಿ ಆದರೂ, ಕಳ್ತನ ಆದರೂ, ಕಳ್ಕೊಂಡ್ರು, ನಿಮಗೆ ಯಾರೇ ಏನೇ ಅಂದರೂ, ಸಹನ್ ಮಾಡೋದಿದ್ರು ಎಲ್ಲಿ ಮಾಡ್ತಿದ್ದೀರಿ ನೀವು? ನಾಟಕದಲ್ಲಿ ಮಾಡ್ತಿದ್ದೀರಿ. ಆದರೆ ನೀವ್ಯಾರು? ಆತ್ಮ. ಆತ್ಮ ಏನಿದೆ? ಅವಿನಾಶಿ ಇದೆ, ಸಂಪೂರ್ಣ ಇದೆ. ಅಂದಮೇಲೆ ಈ ಸತ್ಯ, ಈ ಒಂದು ಅರಿವು ನಮಗೆ ಬಂತು ಅಂತಂದರೆ ಇಲ್ಲಿ ಯಾವ ಮಾತು ನಮಗೆ ಕೆಟ್ಟ, ದುಃಖ, ಚಿಂತೆ ಅಂತ ಅನಿಸೋದಿಲ್ಲ. ಚಿಂತೆ ಆಗೋದು ಎದಕ್ಕೆ, ದುಃಖ ಆಗೋದು ಎದಕ್ಕಂತಂದರೆ ಇಲ್ಲಿ ನನಗೆ ತೊಂದರೆ ಮಾಡ್ತಿದ್ದಾರೆ ಅಂತ ಭಾವದಲ್ಲಿ ಬಂದಾಗ, ಅಜ್ಞಾನದಲ್ಲಿ ಬಂದಾಗ, ನನಗೆ ದುಃಖ, ನನಗೆ ತೊಂದರೆ ಕೊಡ್ತಾ ಇದ್ದಾರತ್ತೆ ಯಾಕಂತೇನಂದ್ರೆ ಆ ಕ್ಷಣದಲ್ಲಿ ನಾನು ಕ್ಯಾರೆಕ್ಟರ್ನ ಕಾನ್ಷಿಯಸ್ನಲ್ಲಿದ್ದೀನಿ. ನನ್ನ ದೇಹಕ್ಕೆ, ನನ್ನ ಜೀವನಕ್ಕೆ ಇವ್ರು ತೊಂದರೆ ಮಾಡ್ತಿದ್ದಾರೆ ಅಂತ ತಿಳ್ಕೊತೀವಿ. ಆದರೆ ಇಲ್ಲ, ನೀವು ಆತ್ಮನಿಗೆ ಏನೂ ಹಾನಿ ಆಗೋದಿಲ್ಲ ಅಂತಾರೆ ಬಾಬಾ. 5ನೇ ಪಾಯಿಂಟ್, इस विराट फिल्म में देखो कैसा वंडर है जो तुम प्रत्यक्ष पांडव भी आए पधारे हो और तुम्हारे पुराने चित्र और निशानियां भी अब तक कायम है. जैसे पुराने कागज, पुराने शास्त्र, गीता पुस्तक आदि संभाल कर रखते हैं, फिर उसका बहुत मान होता है ना. ऐसी पुरानी चीज़ें कायम होते हुए अब नई वस्तु इन्वेंशन होती है. ಬಾಬಾ ಹೇಳ್ತಾರೆ ಈ ವಿರಾಟ ಸಿನಿಮಾದಲ್ಲಿ ನೋಡ್ರಿ ಎಷ್ಟೊಂದು ವಂಡರ್ ಆಗಿದೆ ಅಂದರೆ, ನೀವು ಪ್ರತ್ಯಕ್ಷ ಪಾಂಡವರು ಬಂದಿರಿ ಮತ್ತು ನಿಮ್ಮ ಹಳೆಯ ಚಿತ್ರಗಳು ಮತ್ತು ಲಕ್ಷಣಗಳು ಇಲ್ಲಿಯವರೆಗೆ ಖಾಯಂ ಆಗಿವೆ. ಹೇಗೆ ಹಳೆಯ ಪೇಪರ್, ಹಳೆಯ ಶಾಸ್ತ್ರ, ಗೀತೆ, ಪುಸ್ತಕ ಇತ್ಯಾದಿಗಳನ್ನು ಸಂಭಾಲನೆ ಮಾಡಿ ಇಡ್ತಾರೆ, ನಂತರ ಅದರ ಮಾನ್ಯತೆ ಬಹಳಷ್ಟು ಇರ್ತದ. ಬಾಬಾ ಹೇಳ್ತಿದ್ದಾರೆ ನೋಡ್ರಿ, ಈ ವಿಶ್ವ ನಾಟಕದಲ್ಲಿ ಒಂದು ನೂಂದಿದೆ. ಕೌರವರು ಪಾಂಡವರ ಯುದ್ಧ ಮತ್ತು ಕೌರವರ ಪರಾಜಯ ಹಾಗೂ ಪಾಂಡವರ ವಿಜಯ ಮತ್ತು ಪರಮಾತ್ಮನ ಸಹಯೋಗ, ಗೀತಾ ಜ್ಞಾನ, ಇದು ವಿಶ್ವ ನಾಟಕದಲ್ಲಿ ನೂಂದಿದೆ. ಹಿಂದಿನ ಕಲ್ಪದಲ್ಲಿ, ಕಲ್ಪದ ಅಂತ್ಯದಲ್ಲಿ ಪರಮಾತ್ಮ ಈ ವಿಶ್ವ ನಾಟಕದಲ್ಲಿ ಪ್ರವೇಶ ಮಾಡಿ ತನ್ನ ಪ್ರೀತಿಯ ಮಕ್ಕಳಿಗೆ ಯಾವ ಸತ್ಯ ಜ್ಞಾನವನ್ನು ಕೊಟ್ಟು ಆತ್ಮ ಜಾಗೃತಿ ಮಾಡಿಸಿದ್ರೋ, ವಿಕಾರಗಳ ಮೇಲೆ ವಿಜಯಿ ಮಾಡಿಸಿದ್ರೋ, ಅದರ ಸ್ಮರಣಾರ್ಥ ಪಿಕ್ಚರು ಅದಾವ, ಚಿತ್ರಗಳು ಅದಾವ ಮತ್ತು ಯಾದಗಾರನೂ ಇವೆ ಅಂತ ಹೇಳ್ತಾರೆ ಬಾಬಾ. ಮತ್ತು ಕಲ್ಪದ ಇಂತಹ ಒಂದು ಸಮಯ ಈಗ ನಡೀತಾ ಇದೆ, ಅದೇ ಗೀತಾ ಜ್ಞಾನದ ಎಪಿಸೋಡ್ ರಿಪೀಟ್ ಆಗ್ತಾ ಇದೆ. ನೀವು ಪಾಂಡವರು ಕೂಡ ಇಲ್ಲೇ ಇದ್ದೀರಿ ನೋಡ್ರಿ. ಹಿಂದಿನ ಕಲ್ಪದ ಫಿಲ್ಮ್ನಲ್ಲಿ ನಡೆದಂತಹ ಯಾದಗಾರ ಸ್ಮರಣಾರ್ಥನೂ ಇನ್ನೂ ಖಾಯಮಾಗಿ ಉಳ್ಕೊಂಡಿವೆ, ನೀವು ಕೂಡ ಇದ್ದೀರಿ. ಹೇಗೆ ಬಾಬಾ ಹೇಳ್ತಾರೆ, ಹಿಂದಿನ ಋಷಿ ಮುನಿಗಳು ಬರೆದಂಥ ಒಂದು ಶಾಸ್ತ್ರಗಳು, ಪುರಾಣ, ಅವರು ಬರೆದಂಥ ಉಪಯೋಗ ಮಾಡಿದ ಕಾಗದಗಳು, ಪೆನ್, ಮತ್ತು ಗೀತಾ ಪುಸ್ತಕ, ಹಳೆಯ ವಸ್ತುಗಳನ್ನು ಹೇಗೆ ಕೂಡಿಡ್ತಾರಲ್ಲ, ಅವ್ರದ್ದೆಷ್ಟು ಬೆಲೆ ಇದೆ. ಇವು ಪ್ರಾಚೀನ ವಸ್ತುಗಳು, ಹಿಂದೆ ಉಪಯೋಗ ಮಾಡ್ತಾ ಇರುವಂಥ ವಸ್ತುಗಳಂತ ವಸ್ತು ಸಂಗ್ರಹಾಲಯದಲ್ಲಿ ನಾವು ನೋಡ್ತೀವಿ. ಅವುಗಳಿಗೆ ಎಷ್ಟು ಬೆಲೆ ಇರ್ತದೆ. ऐसे पुरानी चीज़ें कायम होते हुए अब नई ವಸ್ತು ಇನ್ವೆನ್ಷನ್ ಹೋತಿ ಹೇ. ಹಳೆಯ ವಸ್ತುಗಳು ಖಾಯಮಾಗಿ ಇಡುವುದ್ರ ಜೊತೆಯಲ್ಲಿ ಹೊಸ ವಸ್ತುಗಳ ಒಂದು ಆವಿಷ್ಕಾರ ಮಾಡ್ತಾರೆ.
पुरानी गीता प्रैक्टिकल में होते नई गीता इन्वेंट हुई है. ಎಷ್ಟು ಸುಂದರ ನೋಡ್ರಿ. ವಿಶ್ವ ಜಗತ್ತಿನಲ್ಲಿ ಹಳೆಯ ವಸ್ತುಗಳಿದ್ರೂ ಕೂಡ ಹೊಸದನ್ನು ಆವಿಷ್ಕಾರ ಮಾಡ್ತಾರೆ. ಹಾಗೆಯೇ ಹಳೆಯ ಗೀತೆ ಪ್ರಾಕ್ಟಿಕಲ್ ನಡೀತಾ ಇದೆ. ಹಿಂದೆ ಭಗವಂತ ಸೃಷ್ಟಿಯ ನಾಟಕದಲ್ಲಿ ಬಂದಿದ್ದರು, ಅವತರಣೆ ಆಗಿದ್ದರು, ಪಾಂಡವರಿಗೆ ಸತ್ಯ ಜ್ಞಾನ ಕೊಟ್ಟಿದ್ದರು, ವಿಜಯಿ ಮಾಡಿಸಿದ್ರು ಅಂತ ನಾವು ಸ್ಟೋರಿಯಲ್ಲಿ ಏನು ಕೇಳ್ತಿದ್ದೀವಿ ಆಗ ಹೋಗಿದೆ. ಅದು ಈಗ ಪ್ರಾಕ್ಟಿಕಲ್ ನಡೀತಾ ಇದೆ ಅಂತಾರೆ ಬಾಬಾ. ಜೊತೆಯಲ್ಲಿ ಹೊಸ ಗೀತೆಯ ಆವಿಷ್ಕಾರನೂ ಆಗ್ತಾ ಇದೆ. ಪುರಾನೆ ಕಿ ಅಂತ್ ತಬ್ ಹೋಗ್ತಿ ಜಬ್ ನಯೆ ಕಿ ಸ್ಥಾಪನಾ ಹೋ. ಹಳೇದು ಯಾವಾಗ ಅಂತ್ಯ ಆಗ್ತದಂದರೆ ಯಾವಾಗ ಹೊಸ ಸ್ಥಾಪನೆ ಆಗ್ತದ. ಅಂದರೆ ಹಳೇದು ಅಂತಂದರೆ ದ್ವಾಪರ ಯುಗದಿಂದ ಏನೆಲ್ಲ ಸ್ಮೃತಿಗಳು ಭಾವನೆಗಳು ಮೈಂಡಲ್ಲಿ ತುಂಬಿವೆ, ಆದರೆ ಯಾವಾಗ ಅಂತ್ಯ ಆಗ್ತದಂದರೆ ಯಾವಾಗ ನಾವು ಹೊಸ ಸತ್ಯದ ನಾಲೆಜನ್ನು ತುಂಬ್ತಾ ಹೋಗ್ತೀವಿ ಬುದ್ಧಿಯೊಳಗೆ, ಹಳೇದು ಮರ್ಜ್ ಆಗ್ತಾ ಹೋಗ್ತದೆ. अभी तुम प्रैक्टिकल में ज्ञान को जीवन में प्रत्यक्ष धारण करने से दुर्गा काली आदि बनी हो. ಅಂಡರ್ಲೈನ್ ಆಗಬೇಕು ಅಂತ ಹೇಳ್ತಿಲ್ಲ ಬಾಬಾ, ಆಗಿರಿ. ಪ್ರಾಕ್ಟಿಕಲಿ ಸತ್ಯ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ನೀವು ಪ್ರತ್ಯಕ್ಷ ಧಾರಣೆಯ ಕಾರಣ ದುರ್ಗಾ ಕಾಳಿಯಾಗಿದ್ದೀರಿ. ದುರ್ಗಾ ಅಂದರೆ ದುರ್ಗುಣಗಳ ಸಂಹಾರ ಮಾಡ್ಕೊಂಡಿದ್ದೀರಿ. ಕಾಳಿ ಅರ್ಥಾತ್ ಎಲ್ಲ ಕಳಂಕಗಳಿಂದ. ಕಳಂಕ ಯಾರಿಗೆ? ಶರೀರಕ್ಕಿದೆ, ರೋಲ್ಗಿದೆ. ಈಗ ಎಲ್ಲ ಕಳಂಕಗಳಿಂದ ನೀವೇನಾಗಿರಿ? ಮುಕ್ತ ಆತ್ಮ. ನಿಮ್ಮ ನಿರ್ದೋಷ ಮುಕ್ತ ಸ್ಥಿತಿಯಲ್ಲಿ ಬಂದುಬಿಟ್ಟಿದ್ದೀರಲ್ಲ, ಇದು ಕಾಳಿ ಆಗೋದು ಅಂತಾರೆ ಬಾಬಾ. ಫಿರ್ ಪುರಾನೆ ಸ್ಥೂಲ್ जड़ चित्रों का विनाश होता है और नए चैतन्य स्वरूप की स्थापना होती है. ಅಂಡರ್ಲೈನ್. ಯಾವಾಗ ನೀವು ಸತ್ಯ ಗೀತಾ ಜ್ಞಾನದ ಅನುಭವಿಗಳಾಗ್ತೀರಿ ಆಗ ನಿಮ್ಮೆಲ್ಲ ಸ್ಥೂಲ ಜಡಚಿತ್ರಗಳು ಈ ನಾಟಕದಲ್ಲಿ ಏನಿವೆ ಅವೆಲ್ಲ ಸಮಾಪ್ತ ಆಗ್ತವ. ಯಾವಾಗ ನೀವು ಚೈತನ್ಯ, ಹೊಸ ಚೈತನ್ಯ ಸ್ವರೂಪದಲ್ಲಿ ಅಂದರೆ ರಿಯಲ್ ರೂಪದಲ್ಲಿ ನೀವು ಪಾಂಡವರು, ನೀವು ದೇವತೆಗಳಾಗ್ತೀರಿ. ನಿಮ್ಮದು ಸ್ಥಾಪನೆ ಆಗ್ತದೆ. ಚೈತನ್ಯ ಸ್ವರೂಪ ಯಾವಾಗ ಸ್ಥಾಪನೆ ಆಗ್ತದೋ, ನಾವು ಮೂಲ ಸ್ಥಿತಿ ಯಾವಾಗ ತಲುಪ್ತೀವೋ ಆವಾಗ ಹಳೆಯ ಯಾದಗಾರಗಳ ಅಂತ್ಯ ಆಗ್ತದೆ. 6ನೇ ಪಾಯಿಂಟ್, इस विराट फिल्म प्लान अनुसार संगम के स्वीट समय आप अनन्य दैवी बच्चे ही विकारों पर विजय प्राप्त कर वैकुंठ की स्वीट लॉटरी पाते हो. ಈ ವಿರಾಟ್ ಸಿನಿಮಾ ಪ್ಲಾನ್ ಅನುಸಾರ ಅರ್ಥಾತ್ ಸ್ಕ್ರಿಪ್ಟ್ ಅನುಸಾರ ಸಂಗಮದ ಮಧುರ ಸಮಯದಲ್ಲಿ ನೀವು ಅನನ್ಯ ದೈವಿ ಮಕ್ಕಳೇ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಿ ವೈಕುಂಠದ ಮಧುರ ಲಾಟ್ರಿಯನ್ನು ಪಡಿತೀರಿ. ಆಪ್ಕಾ ಯಹ ಲಲಾಟ್ ಕಿತ್ನಾ ಲಕ್ಕಿ ಹೇ. ಬಾಬಾ ಹೇಳ್ತಾರೆ, ಭಾಳ ಸೂಕ್ಷ್ಮ, ಭಾಳ ಮಧುರ ಮಹಾವಾಕ್ಯ. ನಿಮ್ಮ ಅದೃಷ್ಟ ನೋಡ್ರಿ ಎಷ್ಟು ಲಕ್ಕಿ ಇದೆ ಅಂತಾರೆ ಬಾಬಾ. ಎಷ್ಟು ಲಕ್ಕಿ ಇದೆ. ಯಾಕೆ ಲಕ್ಕಿ ಇದೆ? ಬಾಬಾ ಹೇಳ್ತಾರ, ಎಲ್ಲ ಆತ್ಮ ಶಾಂತ ಸ್ವರೂಪ ಇದ್ದಾರ ಮೂಲ ರೂಪದಲ್ಲಿ. ಎಲ್ಲರೂ ಆತ್ಮ, ಎಲ್ಲರೂ ಬಾಬನ ಮಕ್ಕಳೇ. ಆದರೆ ವಿಶ್ವ ನಾಟಕದಲ್ಲಿ ಪಾತ್ರ ಮಾಡುವುದು ನೀವು ಆದಿಯಿಂದ ಅಂತಿಮದವರೆಗೂ ಪಾತ್ರ ಮಾಡ್ತೀರಿ ಮತ್ತು ಆದಿಯಿಂದ ಅಂತಿಮದವರೆಗೂ ಶ್ರೇಷ್ಠ ಪಾತ್ರವನ್ನೇ ಮಾಡ್ತೀರಿ. ಆ್ಯಕ್ಟಿಂಗ್ಗಳಿಗೂ ಕೂಡ ನೀವು ಭಾಳ ಸುಂದರ ಆ್ಯಕ್ಟಿಂಗ್ ಸಿಕ್ಕಿದೆ ಅಂತಾರೆ ಬಾಬಾ. ಒಂದು ಫಿಲ್ಮ್ನಲ್ಲಿ ಹೀರೋ ಆಗೋದು ಇರ್ತದೆ, ಅಲ್ಲಿ ಒಂದು ಜಸ್ಟ್ ಸೈಡ್ ಆ್ಯಕ್ಟರ್ ಆಗೋದು ಇರ್ತದೆ. ಆದರೆ ನೀವು ಹೀರೋಯಿನ್ ಆಗಿ ಪಾತ್ರ ಮಾಡ್ತೀರಲ್ಲ, ನಿಮ್ಮ ಅದೃಷ್ಟ ಭಾಳ ಶ್ರೇಷ್ಠ ಇದೆ. ಇದು ನಾಟಕದಲ್ಲಿ ನೊಂದಿದೆ. ಅಂದರೆ ನಮ್ಮ ಎಷ್ಟು ಅದೃಷ್ಟವಂತ ಆತ್ಮ ನಾವು ಆಗಿದ್ದೀವಿ. इस समय तुम नर और नारी अविनाशी ज्ञान से पूज्य योग्य देवता पद प्राप्त करते हो. यही है इस संगम के सुहावने ವಂಡರ್ಫುಲ್ ಸಮಯಕ್ಕೆ ವಂಡರ್ಫುಲ್ ರೀತಿ. ಈ ಸಮಯ ನೀವು ನರ ಮತ್ತು ನಾರಿ ಕ್ಯಾರೆಕ್ಟರ್ನ ಮಾತಾಡ್ತಿದ್ದಾರೆ ಬಾಬಾ. ನರ ನಾರಿ ಅವಿನಾಶಿ ಜ್ಞಾನದಿಂದ ಪೂಜ್ಯ ಯೋಗ್ಯ ದೇವತಾ ಪದವಿ ಪ್ರಾಪ್ತ ಮಾಡ್ಕೊಳ್ತೀರಿ. ಕ್ಯಾರೆಕ್ಟರ್ ಒಳಗೆ ನರನಾರಿ ಇರ್ಬೋದು, ಆದರೆ ನರನಾರಿಯರನ್ನು ಬಾಬಾ ಅವಿನಾಶಿ ಜ್ಞಾನದಿಂದ ನಮ್ಮನ್ನು ಪೂಜ್ಯ ಮಾಡ್ತಾರೆ. ಅಂದರೆ ಸೋಲ್ ಕಾನ್ಷಿಯಸ್ನ ಹೈಯೆಸ್ಟ್ ಸ್ಥಿತಿಗೆ ಯೋಗ್ಯರನ್ನಾಗಿ ಮಾಡ್ತಾರೆ. ದೇವತಾ ಪದವಿಯನ್ನು ಪ್ರಾಪ್ತ ಮಾಡಿಸ್ತಾರೆ. ದೇವತಾ ಅಂದ್ರೇ ಹೈಯೆಸ್ಟ್ ಪೊಸಿಷನ್, ಆತ್ಮಿಕ ಪೊಸಿಷನ್. ಇದೇ ಈ ಸಂಗಮದ ಅದ್ಭುತ ಸಮಯದ ಅದ್ಭುತ ಆಗಿದೆ ಅಂತ. ಸಂಗಮದ ಅದ್ಭುತ ಮತ್ತು ಸಮಯದ ಅದ್ಭುತವೂ ಆಗಿದೆ. 7ನೇ ಪಾಯಿಂಟ್,
ईश्वर साक्षी हो देख रहा है कि मैंने जिन एक्टर्स को अनेक गहनों आभूषणों से श्रृंगार कर इस सृष्टि रूपी स्टेज पर डांस करने अर्थ बेजा था, वो कैसे एक्ट कर रहे हैं. ಈಶ್ವರ ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ, ನಾನು ಯಾವ ಪಾತ್ರಧಾರಿಗಳಿಗೆ ಅನೇಕ ಆಭರಣಗಳು ಆಭೂಷಣಗಳಿಂದ ಶೃಂಗಾರ ಮಾಡಿ ಈ ಸೃಷ್ಟಿರೂಪಿ ಸ್ಟೇಜ್ನ ಮೇಲೆ ನೃತ್ಯ ಮಾಡುವುದಕ್ಕಾಗಿ ಕಳಿಸಿದ್ದೆ, ಅವರು ಎಂತಹ ಪಾತ್ರ ಮಾಡ್ತಿದ್ದಾರೆ. ಬಹಳ ಸುಂದರ, ಬಹಳ ಆತ್ಮದ ಸತ್ಯ ಅನುಭೂತಿಯ ಮಾಡುವಂತಹ ಮಹಾವಾಕ್ಯ ಬಾಬಾ ನೆನಪು ಕೊಡಿಸ್ತಿದ್ದಾರೆ ಮತ್ತೆ ಮತ್ತೆ. ಈ ಒಂದು ನಾಟಕ ಏನಿದೆ, ಈ ನಾಟಕದಲ್ಲಿ ಬಾಬಾ ತನ್ನ ಅತಿ ಸೂಕ್ಷ್ಮ ಮಧುರ ಆತ್ಮೀಯ ಮಕ್ಕಳನ್ನು, ಸ್ಟಾರ್ಗಳನ್ನು ಈ ಸೃಷ್ಟಿ ನಾಟಕದಲ್ಲಿ ಕಳಿಸ್ತಾರೆ. ಹೇಗೆ ಒಂದು ಫಿಲ್ಮ್ ಒಳಗೆ ತಯಾರು ಮಾಡಿ ನಾಟಕದ ಆ್ಯಕ್ಟಿಂಗ್ ಮಾಡಲಿಕ್ಕೆ ಸ್ಟೇಜ್ ಮೇಲೆ ಕಳಿಸ್ತಾರಲ್ಲ, ಸ್ಕೂಲ್ನ ಆ್ಯನ್ಯುವಲ್ ಡೇ ಒಳಗೆ ತಮ್ಮ ಮಕ್ಕಳಿಗೆ ಶೃಂಗಾರ ಮಾಡಿ ಮತ್ತು ಅವರಿಗೆ ಬಹಳ ಪ್ರೇಮದಿಂದ ಸ್ಟೇಜ್ ಮೇಲೆ ಕಳಿಸ್ತಾರೆ. ಮತ್ತು ನೋಡ್ತಾರೆ ಸಾಕ್ಷಿಯಾಗಿ ಪೇರೆಂಟ್ಸ್ ಕೂತ್ಕೊಂಡು, ನನ್ನ ಮಗಳು ಹೇಗೆ ಡಾನ್ಸ್ ಮಾಡ್ತಿದ್ದಾಳ, ನನ್ನ ಮಗ ಹೇಗೆ ಆ್ಯಕ್ಟಿಂಗ್ ಮಾಡ್ತಿದ್ದಾನಂತ. ಹಾಗೆ ಶಿವಬಾಬನು ಕೂಡ ನಮಗೆ ದಿವ್ಯ ಗುಣಗಳಿಂದ ಹಾಗೂ ದಿವ್ಯ ವಿಶೇಷತೆಗಳಿಂದ ತುಂಬಿ ಈ ವಿಶ್ವ ನಾಟಕಕ್ಕೆ ಕಳಿಸಿದ್ರು. ಪಾತ್ರ ಮಾಡಲಿ, ವಿಶ್ವ ನಾಟಕದ ಸ್ಟೇಜ್ ಮೇಲೆ ನೃತ್ಯವನ್ನು ಮಾಡಲಿ ಅಂಥೇಳಿ. ಆದರೆ ಅವ್ರು ಹೆಂಗೆ ನಾಟಕ ಮಾಡ್ತಿದ್ದಾರಂತ ಬಾಬಾ ಸಾಕ್ಷಿಯಾಗಿ ನೋಡ್ತಾ ಇದ್ದಾರೆ. ಎಷ್ಟು ಅದ್ಭುತ. ಎಂದಿಗೂ ಕೂಡ ಈಗ ಒಬ್ಬ ಒಳ್ಳೆಯ ಬಹಳ ಸ್ಮೂತ್ ಹುಡುಗ ಇದ್ನಾತಂದ್ರೆ ಅವರಿಗೆ ಕಳ್ಳನ ಪಾತ್ರ ಕೊಟ್ಟಿರ್ತದ ಅಥವಾ ಕ್ರೂರತೆಯ ಪಾತ್ರ ಕೊಟ್ಟಿರ್ತಾರೆ ಸ್ಕೂಲೊಳಗೆ ಆ್ಯಕ್ಟಿಂಗ್ ಒಳಗೆ. ಆದರೆ ಅವ್ರ ಅಪ್ಪ ಅಮ್ಮ ನನ್ನ ಮಗ ಕ್ರೂರಿಯಾಗಿ ಮಾಡ್ತಿದ್ದಾನೆ ಅನ್ನೋದಿಲ್ಲ. ಕ್ರೂರಿಯಾಗಿರುವಂತಹ ಅಥವಾ ಕುಡುಕನ ಪಾತ್ರವನ್ನು ಅಥವಾ ಅನ್ಯಾಯ ಮಾಡುವಂಥ ಪಾತ್ರ ನನ್ನ ಮಗ ಎಷ್ಟು ಚಂದ ಮಾಡಿದ ಅಂತಲೇ ಅನುಭವ ಮಾಡ್ತಾರೆ ಹೊರತಾಗಿ ಎಂದೂ ಹಿಂಗೆ ಅನುಭವ ಮಾಡುವುದಿಲ್ಲ. ಇದು ಯಾಕೆ ನನ್ನ ಮಗನಿಗೆ ಯಾಕೆ ಇಂಥ ಪಾತ್ರ ಸಿಕ್ತು ಅಂತ ಅನ್ನೋದಿಲ್ಲ. ಹಾಗೆ ಬಾಬಾ ನಮಗೆ ಎಲ್ಲ ರೀತಿಯಿಂದ ಶೃಂಗಾರ ಮಾಡಿ ನಾಟಕಕ್ಕೇನು ಕಳಿಸಿದ್ದಾರೆ, ಈ ವಿಶ್ವ ನಾಟಕ ಇಲ್ಲೇನು ಪಾರ್ಟ್ ನಡೀತಾ ಇದೆ ಅದನ್ನು ಬಾಬಾ ಸಾಕ್ಷಿಯಾಗಿ ಕೂತ್ಕೊಂಡು ನೋಡ್ತಿದ್ದಾರೆ. ಮಕ್ಕಳಿಗೆ ಕಳಿಸಿದ್ದೆದ್ರ ಸಲುವಾಗಿ ಖುಷಿ ಅನುಭವ ಮಾಡಲಿ ಅಂತ. ಒಂದು ಸ್ಕೂಲ್ ಒಳಗೆ ಒಂದು ಮಗುವಿಗೆ ಕುಡುಕನ ಪಾತ್ರ ಸಿಕ್ಕಿದೆ ಅಥವಾ ಅಜ್ಞಾನಿಯ ಪಾತ್ರ ಸಿಕ್ಕಿದೆ, ಆ ಹುಡುಗ ಒಳಗಡೆ ಭಾಳ ಖುಷಿ ಇರ್ತಾನೆ. ನಾನು ಬಹಳ ಎಕ್ಯುರೇಟ್ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ, ಎಲ್ಲರೂ ನನ್ನ ಸಲುವಾಗಿ ಚಪ್ಪಾಳೆ ಹೊಡಿತಿದ್ದಾರೆ, ಎಲ್ಲರೂ ನನ್ನ ನೋಡ್ತಿದ್ದಾರಂತ ಬಹಳ ಖುಷಿ ಪಡ್ತಾನೆ. ಆ ಮಗು ಎಂದಿಗೂ ಕೂಡ ನನಗೆ ಇಂಥ ಪಾತ್ರ ಸಿಕ್ತು, ಅಯ್ಯೋ ಹ್ಯಾಂಗೆ ಮಾಡ್ಲಪ್ಪ ಅಂತ ಎಂದಿಗೂ ಅನ್ನೋದಿಲ್ಲ. ಯಾವಾಗಂತಾನ ಆ ಮಗು ಅಂತಂದರೆ ರಿಯಲ್ ಒಳಗೆ ನಾ ಬಡವನೇ ಇದ್ದೀನಿ, ಕ್ರೂರಿ ಇದ್ದೀನಿ ಅಂತ ತಿಳ್ಕೊಂಡ್ರೆ. मैंने अपने दैवी बच्चों को गोल्डन मनी, सिल्वर मनी देकर कहा था कि भूषण या गहने पहनकर खुश मिजाज होकर साक्षी बन एक्ट भी करना और साक्षी हो इस खेल को भी देखना. फंसना नहीं, लेकिन आधा कल्प राज्य भाग्य भोग कर फिर आधा कल्प अपनी ही रची हुई माया में फंस गए. अब फिर मैं तुम्हें कहता हूँ, इस माया को छोड़ दो. ನಾನು ನನ್ನ ದೈವಿ ಮಕ್ಕಳಿಗೆ ಸ್ವರ್ಣ ಮುದ್ರಗಳು, ಬೆಳ್ಳಿ ನಾಣ್ಯಗಳನ್ನು ಕೊಟ್ಟು ಹೇಳಿದ್ದೆ, ಈ ಭೂಷಣಗಳು ಆಭರಣಗಳನ್ನು ತೊಟ್ಟು ಖುಷಿಯ ಅದೃಷ್ಟರಾಗಿ ಸಾಕ್ಷಿಯಾಗಿ ಪಾತ್ರವನ್ನು ಅಭಿನಯಿಸಬೇಕು ಮತ್ತು ಸಾಕ್ಷಿಯಾಗಿ ಈ ಆಟವನ್ನು ಸಹ ನೋಡಬೇಕು. ಸಿಕ್ಕಿಕೊಳ್ಬಾರ್ದು. ಆದರೆ ಅರ್ಧಕಲ್ಪ ರಾಜ್ಯ ಭಾಗ್ಯ ಭೋಗಿಸಿ ನಂತರ ಅರ್ಧಕಲ್ಪ ತಾವೇ ರಚಿಸಿರುವ ಮಾಯೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡ್ತೀರಿ. ಇಂತಹ ಮಹಾನ್ ಗುಹ್ಯ ರಹಸ್ಯವನ್ನು ಬಾಬಾ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬಾಬನ್ ಪ್ರೇಮ, ಬಾಬನ್ ಸಾಕ್ಷಿ ಭಾವ ಎಷ್ಟು ಮಧುರಿದೆ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಬಂಗಾರದ ನಾಣ್ಯ ಕೊಟ್ಟು ಆಭರಣಗಳನ್ನು ಕೊಟ್ಟು ನಿಮ್ಮನ್ನು ಬಹಳ ಸುಂದರನಾಗಿ ಮಾಡಿ, ಅಂದರೆ ಶರೀರ, ಪ್ರಕೃತಿ ಇವೆಲ್ಲ ಆಭರಣ, ಇವೆಲ್ಲವುಗಳನ್ನು ಕೊಟ್ಟು ನಾನು ನಿಮಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಕಳಿಸಿದ್ದೆ. ಹೇಗೆ ಆ್ಯಕ್ಟಿಂಗ್ ಮಾಡಬೇಕು ಅಂಡರ್ಲೈನ್ ಮಾಡಿಕೊಡ್ರಿ. ಆ್ಯಕ್ಟಿಂಗ್ ಹೇಗೆ ಮಾಡಬೇಕು? ಸಾಕ್ಷಿಯಾಗಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಒಂದು. ಎರಡನೇದು
ಸಾಕ್ಷಿಯಾಗಿ ಆಟವನ್ನು ನೋಡಲಿಕ್ಕೆ ನಾನು ನಿಮಗೆ ಕಳಿಸೀನಿ ಅಂತಾರೆ ಬಾಬಾ. ಅಂಡರ್ಲೈನ್, ಒಬ್ಬ ಹೀರೋ ಇರ್ತಾನ ತಿಳ್ಕೊಡ್ರಿ, ಕನ್ನಡದ ರಾಜ್ಕುಮಾರ್ ಒಂದು ಕ್ಯಾನ್ಸರ್ ಆಗಿರುವಂತಹ, ಎಲ್ಲರನ್ನ ಕಳ್ಕೊಂಡಿರುವಂತಹ ಆ್ಯಕ್ಟಿಂಗ್ ಮಾಡ್ತಾನೆ. ಆದರೆ ಅವನಿಗೆ ಗೊತ್ತಿದೆ ನಾನು ರಾಜ್ಕುಮಾರ್ ಇದ್ದೀನಿ ರಿಯಲ್ ಒಳಗೆ, ಆದರೆ ಆ್ಯಕ್ಟಿಂಗ್ ಒಳಗೆ ಕ್ಯಾನ್ಸರ್ ಪೇಷಂಟ್ ಇದ್ದೀನಿ, ಎಲ್ಲರಿಂದ ದೂರಾಗಿರುವ ಅನಾಥಿದ್ದೀನಿ ಅನ್ನುವಂಥದ್ದು ಆ್ಯಕ್ಟಿಂಗ್ ಒಳಗಿದೆ. ಆದರೆ ರಿಯಲ್ ಒಳಗೆ ನಾ ರಾಜ್ಕುಮಾರ್ ಅನ್ನುವ ಸತ್ಯ ಅವರಿಗೆ ಇರ್ತದೆ. ಇದಕ್ಕಂತಾರ ಸಾಕ್ಷಿ ಪಾತ್ರ ಮಾಡೋದು. ಅರ್ಥಾತ್ ನಮಗೆ ಸಂಗಮ ಯುಗದಲ್ಲಿ ಬಾಬಾ ನಾಲೆಜ್ ಕೊಟ್ಟಿದ್ದಾರೆ, ನಾನು ಸಂಪೂರ್ಣ ಅವಿನಾಶಿಯಾಗಿರುವ ಸತ್ಯ ಇದ್ದೀನಿ, ನನಗೆ ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾಟಕದೊಳಗೆ ರೋಗಿಯಾಗಿರುವ, ದುಃಖಿಯಾಗಿರುವ ಅಥವಾ ಕಳ್ಕೊಂಡಿರುವಂತಹ, ಯಾರಿಂದಲೂ ದೂರಾಗಿರುವಂತಹ ಪಾತ್ರ ಅಭಿನಯ ಮಾಡ್ತಾ ಇದ್ದೀನಿ ಅನ್ನುವ ಸ್ಮೃತಿ ಇಟ್ಕೊಂಡಿರೋದೇ ಸಾಕ್ಷಿಯಾಗಿ ಆ್ಯಕ್ಟಿಂಗ್ ಮಾಡೋದು ಅಂತಾರೆ ಬಾಬಾ. ಮತ್ತು ನೋಡುವುದಂದ್ರೆ ಏನು? ಇವಾಗ ರಾಜ್ಕುಮಾರ ತನ್ನ ಆ್ಯಕ್ಟಿಂಗ್ ಕಂಪ್ಲೀಟ್ ಆದಮೇಲೆ ವಾಪಸ್ ತನ್ನ ಫಿಲ್ಮನ್ನು ತಾನೇ ನೋಡ್ತಾನೆ. ಹೇಗೆ ನೋಡ್ತಾನ? ಸಾಕ್ಷಿಯಾಗಿ. ಅದರಲ್ಲಿ ಏನೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ, ಏನೂ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಸ್ ಇಟ್ ಈಸ್ ಏನು ಆ್ಯಕ್ಟಿಂಗ್ ಆಗಿದೆಯೋ ಅದನ್ನು ಕೂತ್ಕೊಂಡು ನೋಡ್ತಾನೆ, ನೋಡಿ ಖುಷಿ ಪಡ್ತಾನೆ. ಹೀಗೆಂದು ಅಂದ್ಕೊಳ್ಳೋದಿಲ್ಲ, ಏನಪ್ಪ ಎಂಥ ಕರ್ಮ ನನಗೆ, ನನ್ನ ಕಡೆಯಿಂದ ಇಂಥ ಒಂದು ಆ್ಯಕ್ಟಿಂಗ್ ಮಾಡೋದಾಯ್ತಲ್ಲ, ಒಬ್ಬ ರೋಗಿ ಪೇಷೆಂಟಾಗಿ ನಾನು ಆ್ಯಕ್ಟಿಂಗ್ ಮಾಡೋದಾಯ್ತಲ್ಲ ಅಂತ ಎಂದಿಗೂ ರಾಜ್ಕುಮಾರ್ ಅನ್ನೋದಿಲ್ಲ. ವಾವ್, ಈ ಒಂದು ಫಿಲ್ಮ್ ಒಳಗೆ ಈ ಆ್ಯಕ್ಟಿಂಗನ್ನು ನಾನು ಎಷ್ಟು ಎಕ್ಯುರೇಟಾಗಿ ಮಾಡಿದ್ದೀನಿ, ಅದನ್ನು ರಾಜ್ಕುಮಾರ್ ಇದ್ದೀನಿ ಎನ್ನುವಂಥ ಸತ್ಯದ ಅನುಭವದೊಳಗೆ ರಾಜ್ಕುಮಾರ ತನ್ನ ಫಿಲ್ಮನ್ನು ನೋಡ್ತಾನೆ. ಸೇಮ್ ಹಾಗೆಯೇ ಬಾಬಾ ಹೇಳ್ತಾರೆ, ಒಂದು ನಾ ಆತ್ಮ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಮತ್ತು ನಾನೇ ಆತ್ಮ ಆ ನಡೀತಾ ಇರುವ ಮನಬುದ್ಧಿ ಸಂಸ್ಕಾರಗಳ ಆಟವನ್ನು ಮತ್ತು ಈ ಪಾತ್ರವನ್ನು, ಈ ವಿಶ್ವ ನಾಟಕದ ದೃಶ್ಯಗಳನ್ನು ಕೇವಲ ಸಾಕ್ಷಿಯಾಗಿ ಭಾವನ ದೃಷ್ಟಿಯಿಂದ ನಾವು ನೋಡಿದ್ವಿ ಅಂದರೆ ಬಹಳ ಮನರಂಜನೆ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ, ಬಹಳ ಸುಂದರ, ಬಹಳ ಖುಷಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. ಫಸ್ನಾ ನಹಿ ಲೇಕಿನ್, ಎಷ್ಟು ಸುಂದರ ಮಾತು, ಎಷ್ಟು ಜಾಗೃತ ಮಾಡಿಕೊಳ್ಳುವಂಥ ಮಾತಿದೆ. ಫಸ್ನಾ ನಹಿ, ಬಾಬಾ ನಮಗೇನು ಹೇಳಿ ಕಳಿಸಿದ್ರು, ನೋಡು ನಾಟಕ ಮಾಡ್ತಾ ಮಾಡ್ತಾ ಇದು ಬಹಳ ದೀರ್ಘ ಸಮಯ ಇರೋದ್ರಿಂದ, ಒಂದು ಕಲ್ಪದ ನಾಟಕ ಇರೋದ್ರಿಂದ ನಾಟಕದಲ್ಲಿ ಸಿಕ್ಕಾಕೋಬೇಡ್ರಿ ಅಂತಾರೆ ಬಾಬಾ. ಸಿಕ್ಕಾಕೋಬೇಡ್ರಿ, ಲೇಕಿನ್ ಆಧಾ ಕಲ್ಪ ರಾಜ್ಯ ಭಾಗ್ಯ ಭೋಗಕರ್ ಫಿರ್ ಆಧಾ ಕಲ್ಪ ಅಪ್ನಿ ಹಿ ರಚಿ ಹುಯಿ ಮಾಯಾ ಮೇ ಫಸ್ ಗಯೇ. ಭಾಳ ವಿಶೇಷ ಅಂಡರ್ಲೈನ್. ಮಕ್ಕಳೇ, ನೀವು ಅರ್ಧ ಕಲ್ಪ ರಾಜ್ಯ ಭಾಗ್ಯ ಮಾಡಿದ್ರಿ ಅಂದರೆ ರಾಜನಾಗಿ ಆತ್ಮಿಕ ಸ್ಮೃತಿಯಲ್ಲಿ ರಾಜ್ಯ ಭಾಗ್ಯ ಮಾಡಿದ್ರಿ, ಭೋಗಿಸಿದ್ರಿ, ಅನುಭವ ಮಾಡಿದ್ರಿ. ಮತ್ತೆ ಅರ್ಧ ಕಲ್ಪ ನೀವೇ ರಚಿಸಿರುವಂಥ ಮಾಯೆಯೊಳಗೆ ಸಿಕ್ಕಾಕೊಂಡ್ಬಿಟ್ರಲ್ಲ. ನೀವೇ ರಚಿಸೋದು ಅಂದರೆ ಈ ಮೈಂಡ್ ರಚನೆ ಮಾಡ್ತದ. ನಾನಂದ್ರೆ ದೇಹ, ಇದು ಮೈಂಡಿನ ರಚನೆ. ನಾನಂದ್ರೆ ಅಕ್ಕೋರಿದ್ದೀನಿ, ನಾನಂದ್ರೆ ಹಿಂಗಿದ್ದೀನಿ, ನಾನಂದ್ರೆ ಬಿಸ್ನೆಸ್ ಮ್ಯಾನ್ ಇದ್ದೀನಿ, ನಾನಂದ್ರೆ ಡಾಕ್ಟ್ರ್ ಇದ್ದೀನಿ, ಇದು ಮೈಂಡ್ ರಚನೆ ಮಾಡ್ತದ. ಬಾಬಾ ಹೇಳ್ತಾರೆ, ನಿಮ್ಮ ಸಂಕಲ್ಪದಿಂದ ಸೃಷ್ಟಿ. ಯಾಕೆ ಈ ಮಹಾವಾಕ್ಯ ನುಡಿಸಿದ್ದಾರೆ ಬಾಬಾ? ನಾವೇ ನಮ್ಮ ಮನಸ್ಸಿನ ಸಂಕಲ್ಪ ಮಾಡ್ತೀವಿ ಒಳಗಡೆ, ಅದೇ ಹೊರಗಡೆ ಮ್ಯಾನಿಫೆಸ್ಟ್ ಆಗ್ತದ, ದುನಿಯಾ ಕ್ರಿಯೇಟ್ ಆಗ್ತದೆ ಅಂತಾರೆ ಬಾಬಾ. ಈ ದುನಿಯಾ ಎಲ್ಲಿಂದಲೋ ಕ್ರಿಯೇಟ್ ಆಗಿಲ್ಲ, ನಿಮ್ಮ ಸಂಕಲ್ಪದಿಂದ ಕ್ರಿಯೇಟ್ ಆಗಿದೆ. ಈ ಮಾಯಾ ಜಗತ್ತು ನೀವೇ ಕ್ರಿಯೇಟ್ ಮಾಡ್ತೀರಿ, ಮಾಡಿ ಅದರೊಳಗೆ ನೀವೇ ಸಿಕ್ಕಾಕೋತೀರಿ. ಫಿರ್ ಮೈ ತುಮ್ಹೆ ಕೇತಾ ಹೂँ ಇಸ್ ಮಾಯಾ ಕೋ ಛೋಡ್ ದೋ. ವಿಶೇಷ ಅಂಡರ್ಲೈನ್ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರ, ಡೈರೆಕ್ಟರ್ ಹೇಳ್ತಿದ್ದಾರೆ, ಮಕ್ಕಳೇ ನಾನು ನಿಮಗೆ ಕೇವಲ ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಿದ್ದೀನಿ ಸಾಕ್ಷಿಯಾಗಿ, ಮತ್ತು ಮನರಂಜನೆಯಿಂದ ಅದನ್ನು ನೋಡ್ಲಿಕ್ಕೆ ಹೇಳಿದ್ದೀನಿ. ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಲ್ಲ, ಅದಕ್ಕಾಗಿ ಈ ಒಂದು ಮಾಯಾ ಡ್ರಾಮಾದಲ್ಲಿ ಏನು ಮಾಯಾ ಇದೆ ನೀವು ರಚನೆ ಮಾಡಿದ್ದೀರಿ, ಇದನ್ನು ಬಿಟ್ಟುಬಿಡ್ರಿ. ಬಿಟ್ಬಿಡ್ರಿ ಅಂದರೆ ಇದು ಅಸತ್ಯ ಇದೆ, ಇದು ಮಾಯಾ ಜಾಲ್ ಇದೆ, ಇದು ಕೇವಲ ಒಂದು ಸ್ವಪ್ನದ ಜಗತ್ತಿದೆ, ಇದು ಏನೂ ಸತ್ಯ ಇಲ್ಲ, ಇದು ಒಂದು ದಿನ ಸಮಾಪ್ತಾಗಿ ಹೋಗುವಂಥದ್ದು ಅನ್ನುವ ಸತ್ಯ ಮಾಯಾ ನಾಲೆಜ್ ಇಡುವುದು. ಮತ್ತು ನಾನು ಯಾರಿದ್ದೀನಿ, ಯಾವ ಒಂದು ಮೂಲ ಅವಿನಾಶಿ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದಲ್ಲಿ ಸ್ಥಿತ ಆಗುವುದ ಮಾಯೆಯನ್ನು ಬಿಡೋದಾಗಿದೆ. इस ज्ञान मार्ग में विकारी कार्य से पलट निर्विकारी बनने से आदि मध्य अंत दुख से छूट जन्म जन्मांतर के लिए सुख प्राप्त कर लेंगे. ಈ ಜ್ಞಾನ ಮಾರ್ಗದಲ್ಲಿ ವಿಕಾರಿ ಕಾರ್ಯಗಳಿಂದ
ಹಿಂತಿರುಗಿ ನಿರ್ವಿಕಾರಿ ಆಗೋದ್ರಿಂದ ಆದಿ ಮಧ್ಯ ಅಂತ್ಯ ದುಃಖದಿಂದ ಜನ್ಮ ಜನ್ಮಾಂತರಕ್ಕಾಗಿ ನೀವು ಸುಖ ಶಾಂತಿಯನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಅಂತಾರೆ ಬಾಬಾ. ಅಂಡರ್ಲೈನ್, ಈ ಜ್ಞಾನ ಮಾರ್ಗದಲ್ಲಿ ನೀವು ಬಂದಿರತ್ತಂದಮೇಲೆ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ತಮ್ಮ ಕ್ಯಾರೆಕ್ಟರ್ನ ಮೂಲಕ ಅನೇಕ ವಿಕಾರಿ ಕರ್ಮಗಳಾಗಿವೆ. ಆದರೆ ಡ್ರಾಮಾದ ಡೈರೆಕ್ಟರ್ ಪರಮಾತ್ಮ ಬಂದು ನಮಗೆ ಅರ್ಥ ತಿಳಿಸಿದರು, ರಹಸ್ಯವನ್ನು ಹೇಳಿದರು, ಸತ್ಯವನ್ನು ತಿಳಿಸಿದರು. ಮಕ್ಕಳೇ, ಈಗ ನೀವು ನಿಮ್ಮ ಪಾತ್ರವನ್ನು ಚೇಂಜ್ ಮಾಡ್ಕೊಳ್ಬಹುದು. ಡೈರೆಕ್ಟರ್ ಸ್ವಯಂ ಡೈರೆಕ್ಷನ್ ಕೊಡ್ತಿದ್ದಾರೆ. ಈಗ ನೀವು ಈ ವಿಕಾರಿ ಕರ್ಮಗಳನ್ನು ಬಿಟ್ಟು ನಿರ್ವಿಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ, ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ, ಯಾವ ಆ ಕರ್ಮ ಆದಿ ಮಧ್ಯ ಅಂತ್ಯ ದುಃಖ ಕೊಡ್ತದೋ ಅದರಿಂದ ಮುಕ್ತ ಆಗ್ರಿ. ಜನ್ಮ ಜನ್ಮಾಂತರಕ್ಕಾಗಿ ಸುಖದ ಪ್ರಾಪ್ತಿಯನ್ನು ಪ್ರಾಪ್ತ ಮಾಡಿಕೊಡ್ರಿ. 8ನೇ ಪಾಯಿಂಟ್, अपने से कोई भी ऊंच अवस्था वाले द्वारा यदि कोई सावधानी मिलती है तो उनको राजयुक्त उठाने में ही कल्याण है. ಬಾಬಾ ಹೇಳ್ತಾರೆ, ತಮಗಿಂತಲೂ ಯಾರಾದರೂ ಶ್ರೇಷ್ಠ ಸ್ಥಿತಿಯುಳ್ಳವರ ಮೂಲಕ ಯಾವುದೇ ಎಚ್ಚರಿಕೆ ಸಿಗ್ತದಂತಂದ್ರೆ ಅದನ್ನು ರಹಸ್ಯಯುಕ್ತವಾಗಿ ತೆಗೆದುಕೊಳ್ಳೋದ್ರಲ್ಲೇ ಕಲ್ಯಾಣಿದೆ. ಅದರಲ್ಲಿರುವ ರಹಸ್ಯವನ್ನು ತಿಳಿದುಕೊಳ್ಬೇಕು. ಇದರಲ್ಲಿ ಅವಶ್ಯವಾಗಿ ಯಾವುದೋ ಕಲ್ಯಾಣ ಸಮಾವೇಶವಾಗಿದೆ. ಈ ಮಹಾವಾಕ್ಯವನ್ನು ಎಷ್ಟು ಅಂಡರ್ಲೈನ್ ಮಾಡಿದರು, ಎಷ್ಟು ಗಮನ ಕೊಟ್ಟರು ಕಡಿಮೆನೇ. ಬಾಬಾ ಹೇಳ್ತಾರೆ, ನಿಮಗಿಂತ ಶ್ರೇಷ್ಠ ಅವಸ್ಥಾ ಉಳ್ಳವರು, ಅಂದರೆ ನನಗಿಂತಲೂ ಆತ್ಮಿಕ ಸ್ಥಿತಿಯಲ್ಲಿ ಹೈಯೆಸ್ಟ್ ಸ್ಥಿತಿಯನ್ನು ಮುಟ್ಟಿದವರು ಯಾರೆಲ್ಲ ಇದ್ದಾರೆ. ಬಾಬಾ ಹೀಗೆ ಹೇಳ್ತಾ ಇಲ್ಲ, ನಿಮಗಿಂತ ಏಜ್ನಾಗ ಶರೀರದ ಏಜ್ ಒಳಗೆ ದೊಡ್ಡವರು ಇದ್ದವರು, ಜ್ಞಾನದ ಏಜ್ ಒಳಗೆ ದೊಡ್ಡವರು ಇದ್ದವರು, ನನಗಿಂತ ಜ್ಞಾನದಲ್ಲಿ ಮೊದಲು ಬಂದವರು ಅಂತ ಹೇಳ್ತಿಲ್ಲ ಬಾಬಾ. ಆತ್ಮಿಕ ಅವಸ್ಥೆಯೊಳಗೆ ಯಾರು ನಮಗಿಂತ ಹೈಯೆಸ್ಟ್ ಸ್ಥಿತಿಯೊಳಗಿದಾರಲ್ಲ ಅವರು ಯಾವಾಗ ನಿಮ್ಗೆ ಎಚ್ಚರಿಕೆ ಕೊಡ್ತಾರೆ, ಯಾವಾಗ ನಿಮಗೆ ಗೈಡ್ ಮಾಡ್ತಾರ. ಅದನ್ನು ರಹಸ್ಯಯುಕ್ತವಾಗಿ ಆ ಮಾತನ್ನು ತಗೊಳ್ರಿ. ಅಂದರೆ ಅದು ಸಾಧಾರಣ ಮಾತಲ್ಲ, ಸ್ವಯಂ ಬಾಬಾ ಮತ್ತು ಡ್ರಾಮಾ ನಮಗೆ ಅವರ ಮೂಲಕ ಇಶಾರೆ ಕೊಡ್ತಾ ಇದ್ದಾರೆ ಅಂತಲೇ ತಿಳ್ಕೊಡ್ರಿ. ಅಂದರೆ ಈಗ ನಮಗೆ ಯಾರೇ ಏನೇ ಹೇಳ್ತಾರತ್ತಂದ್ರೆ ಹಂಗೆ ಹೇಳ್ತಾರತ್ತು ಅಂತ ಅನ್ಕೋಬೇಡ್ರಿ. ಅವ್ರು ಹೇಳಿದಾರಂದ್ರೆ ಅದನ್ನು ನೀವು ಫಾಲೋ ಮಾಡೋದಿದೆಯಲ್ಲ, ಅದು ನಿಮ್ಮ ಕಲ್ಯಾಣನೇ ಆಗ್ತದೆ. ಉನ್ಕೆ ಭೀತರ के राज को जानना चाहिए कि इसमें अवश्य कोई कल्याण समाया हुआ है. ಅದರ ಅಂತರ್ಗರ್ಭದಲ್ಲಿ ಅಡಗಿರುವ ರಹಸ್ಯವನ್ನು ತಿಳ್ಕೊಡ್ರಿ, ಅದರಲ್ಲಿ ಏನೋ ಕಲ್ಯಾಣ ಇದೆ ಅಂತ. यह जो पॉइंट मुझे अनेक इनके द्वारा मिली वह बिल्कुल यथार्थ है. इसे बहुत खुशी से स्वीकार करना चाहिए. ಬಾಬಾ ಹೇಳ್ತಾರೆ, ಹೀಗೆ ತಿಳ್ಕೊಡ್ರಿ, ಇವರ ಮೂಲಕ ನನಗೇನು ಪಾಯಿಂಟ್ಸ್ ಸಿಕ್ಕಿವೆ, ಜ್ಞಾನದ ಮಾತುಗಳು ದೊರಕಿವೆ, ಏನು ಇಶಾರ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಲ್ಕುಲ್ ಯಥಾರ್ಥಿವೆ. ಇದನ್ನು ಬಹಳ ಖುಷಿಯಿಂದ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಡ್ರಿ. क्योंकि अगर मेरे द्वारा कभी कोई भूल हो गई तो वो पॉइंट याद आने से स्वयं को करेक्ट कर लेंगे. ಅಂಡರ್ಲೈನ್, ಒಂದು ವೇಳೆ ಈ ಮಾಯಾ ಮೈಂಡ್ ಒಳಗೆ ಏನಾದರೂ ಭ್ರಮೆ ಬಂದು ಒಂದು ವೇಳೆ ತಪ್ಪು ಕರ್ಮಗಳಾಗ್ತಾ ಇದೆ, ನಾನು ನನ್ನ ಮೂಲ ಸ್ವರೂಪವನ್ನು ಸತ್ಯವನ್ನು ಮರಿತೀನಿ ಅಂತಂದ್ರೆ ಆಗ ನಮಗಿಂತ ಶ್ರೇಷ್ಠ ಅವಸ್ಥೆ ಉಳ್ಳಂಥವ್ರು ಏನಾದರೂ ಎಚ್ಚರಿಕೆ ಕೊಟ್ಟಿದ್ದಾರತ್ತಂದ್ರೆ ಈ ಪಾಯಿಂಟ್ಗಳು ನಿಮ್ಮನ್ನು ತಿದ್ದುಕೊಳ್ಳಿಕ್ಕೆ ಭಾಳ ಹೆಲ್ಪ್ ಮಾಡ್ತದೆ. तो कोई भी सावधानी हो बहुत विशाल बुद्धि से धारण करने से तुम उन्नति को प्राप्त कर सकेंगे. ಏನಾದರೂ ಒಂದು ಎಚ್ಚರಿಕೆ ಕೊಡ್ತಾರಾ, ಈ ಥರ ಮಾಡೋದು ಸರಿಯಲ್ಲ, ಈ ಜ್ಞಾನದ ವಿಷಯದೊಳಗೆ ನೀವು ಹಿಂಗೆ ಮಧ್ಯೆ ಪ್ರವೇಶ ಮಾಡೋದು ಸರಿಯಲ್ಲ, ಜೀವನದೊಳಗೆ ನೀವು ಇನ್ನೊಬ್ಬರಿಗೆ ಈ ಥರ ಅಡ್ಡಿ ಮಾಡೋದು ಸರಿಯಲ್ಲ ಅಂತ. ದೇಹಬಾನದಲ್ಲಿ ಇಷ್ಟು ಸಿಕ್ಕಾಕೋಬೇಡ್ರಿ, ನೀವು ಮೋಹದಲ್ಲಿ ಬರಬೇಡ್ರಿ, ನೀವು ಫ್ಯಾಮ್ಲಿ ವಿಷಯದಲ್ಲಿ ಇಷ್ಟು ಹಚ್ಕೋಬೇಡ್ರಿ ಅಂತೇನು ಸ್ಥಿತಿ ಉಳ್ಳವ್ರು ಹೇಳ್ತಾರಂದ್ರೆ ಅದೇ ನನಗೆ ವೇದವಾಕ್ಯ. ಅದನ್ನು ಭಾಳ ಶ್ರೇಷ್ಠ ವಿಶಾಲ ಬುದ್ಧಿಯಿಂದ ತಿಳ್ಕೊಂಡು ಧಾರಣೆ ಮಾಡಿಕೊಳ್ರಿ, ಅದರಿಂದ ನಿಮಗೆ ಉನ್ನತಿ ಅವಶ್ಯ ಆಗ್ತದೆ. 9ನೇ ಪಾಯಿಂಟ್, अभी तुम्हें नित्य अंतर्मुख होकर योग में रहना है क्योंकि अंतर्मुख होने से स्वयं को देख सकेंगे. अंडरलाइन, ನೀವು ನಿತ್ಯ ನಿರಂತರ ಕಂಟಿನ್ಯೂಸ್ಲಿ ಅಂತರ್ಮುಖಿ ಆಗಬೇಕಂತಾರೆ ಬಾಬಾ. ಅಂತರ್ಮುಖಿ ಅಂದರೆ ಆತ್ಮಸ್ಥಿತಿ.
ಇದ್ದುಕೊಂಡು ಯೋಗದಲ್ಲಿರಬೇಕು. ಯಾಕೆ ಅಂದರೆ ಅಂತರ್ಮುಖಿ ಆದಾಗಲೇ ನೀವು ಆತ್ಮ ಅಂತ ನೋಡ್ಲಿಕ್ಕೆ ಸಾಧ್ಯ. ಮಾತಿನ ಜಗತ್ತಿನಿಂದ ಪರೆ ಮಾಡಿಕೊಂಡಾಗಲೇ ನಾ ಆತ್ಮ ಏನಿದ್ದೀನಿ ಅನ್ನಂತ ನನಗೆ ನಾನು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸಿರ್ಫ್ ದೇಖೆಂಗೆ ನಹಿ ಪರಿವರ್ತನ್ ಭೀ ಕರ್ ಸಕೆಂಗೆ. ಕೇವಲ ನೋಡ್ಕೊಳ್ಳೋದಷ್ಟೇ ಅಲ್ಲ, ಪರಿವರ್ತನೆಯೂ ಮಾಡ್ಕೊಳ್ತೀರಿ. ಯಹಿ ಹೇ ಸರ್ವೋತ್ತಮ ಅವಸ್ಥಾ. ನನಗೆ ನೋಡ್ಕೊಳ್ಳೋದು, ನನ್ನನ್ನು ಚೇಂಜ್ ಮಾಡ್ಕೊಳ್ಳೋದು ಅಂದರೆ ಈ ಮನಸ್ಸನ್ನು ಮಾಯಾ ಜಗತ್ತಿನಿಂದ ಮುಕ್ತಗೊಳಿಸ್ಕೊಳ್ಳೋದು, ಇದೇ ಸರ್ವೋತ್ತಮ ಅವಸ್ಥೆ ಆಗಿದೆ ಅಂತಾರೆ ಬಾಬಾ. ಜಬ್ ಪತಾ ಹೇ ಹರೇಕ್ ಅಪ್ನಿ ಸ್ಟೇಜ್ ಪ್ರಮಾಣ ಪುರುಷಾರ್ಥಿ ಹೇ तो कोई भी पुरुषार्थी के लिए आर्ग्यू नहीं चल सकती. ಅಂಡರ್ಲೈನ್ ಬಾಬಾ ಆದೇಶ ಮಾಡ್ತಿದ್ದಾರೆ. ಮಕ್ಕಳೇ, ಯಾವಾಗ ನಿಮಗೆ ಬಾಬಾ ನಾಟಕದ ರಹಸ್ಯ ತಿಳಿಸಿದ್ದಾರಲ್ಲ, ಪ್ರತಿಯೊಬ್ಬ ಆತ್ಮ ತಮ್ಮ ಸ್ಥಿತಿ ಅನುಸಾರ ಪುರುಷಾರ್ಥಿ ಇದ್ದಾರ ಅಂತ. ಇವ್ರು ಯಾಕೆ ಭಾಳ ಜ್ಞಾನಿ ಇಲ್ಲ, ಇವ್ರಿಗೆ ಈ ಧಾರಣೆ ಯಾಕಿಲ್ಲ ಅನ್ಬೇಡ್ರಿ. ಪ್ರತಿಯೊಬ್ಬರೂ ತಮ್ಮ ಸ್ಥಿತಿ ಸಮಯ ಅನುಸಾರ ಪುರುಷಾರ್ಥಿ ಅದಾರ. ಅದಕ್ಕೆ ಯಾವುದೇ ಪುರುಷಾರ್ಥಿಯ ಪ್ರತಿಯಾಗಿ ನೀವು ವಿವಾದ ಮಾಡುವ ಹಾಗಿಲ್ಲ, ಅರ್ಗ್ಯೂ ಮಾಡುವ ಹಾಗಿಲ್ಲ ಅಂತಾರೆ ಬಾಬಾ ಸ್ಪಷ್ಟ. ನೀವ್ಯಾಕ್ರಿ ಧಾರಣೆ ಇಲ್ಲ, ನೀವ್ಯಾಕ್ರಿ ಸುಳ್ಳು ಹೇಳ್ತೀರಿ, ನೀವ್ಯಾಕ್ರಿ ಇನ್ನೂ ಬಾಬಾ ಹೇಳ್ದಂಗೆ ನಡಿಲಿಕ್ಕಾಗೋದಿಲ್ಲ, ಕೇಳೋ ಹಕ್ಕಿಲ್ಲ ಅಂತಾರೆ ಬಾಬಾ. ಅವ್ರವ್ರ ಅವಸ್ಥಾ, ಅವ್ರವ್ರಿಗೆ ಸಿಕ್ಕಂಥ ರೋಲ್ ಇದೆ, ಅವರ ಅನುಭೂತಿಯೊಳಗದಾರ. ಅದಕ್ಕೆ ನೀವು ಇನ್ನೊಬ್ಬರ ಪಾತ್ರದ ಮೇಲೆ ಎಂದಿಗೂ ಕೂಡ ವಿವಾದವನ್ನು ಮಾಡಬೇಡ್ರಿ. अपनी स्टेज अनुसार पुरुषार्थी है, उनकी स्टेज को देख उनसे गुण उठाओ. ಪ್ರತಿಯೊಬ್ಬರು ಅವರವರ ಸ್ಥಿತಿ ಅನುಸಾರ ಪುರುಷಾರ್ಥಿ ಅದಾರ ಅಂದಮೇಲೆ ಅವರ ಸ್ಥಿತಿಯನ್ನೇ ನೋಡ್ರಿ ಹೊರತಾಗಿ, ಸ್ಥಿತಿಯನ್ನು ನೋಡಿ ಗುಣನೇ ಅವರಿಂದ ಆರಿಸ್ಕೊಡ್ರಿ ಹೊರತಾಗಿ ಅವಗುಣವನ್ನು ನೋಡಬೇಡ್ರಿ. ಅಗರ್ ಗುಣ ನೈ ಉಠಾ ಸಕ್ತೆ ತೋ ಛೋಡ್ ದೋ. ನಿನಗೆ ಅವರೊಳಗೆ ಯಾವುದೇ ಗುಣ ನೋಡ್ಲಿಕ್ಕಾಗೋದಿಲ್ಲ, ಕಾಣ್ತಾ ಇಲ್ಲ ಅಂದ್ರೆ ಅವ್ರನ್ನ ಬಿಟ್ಟುಬಿಡ್ರಿ. ಆದ್ರೆ ಅವ್ರಿಗೆ ಎಂದು ಡಿಫೇಮ್ ಮಾಡ್ಲಿಕ್ಕೆ ಹೋಗಬೇಡ್ರಿ. 10ನೇ ಪಾಯಿಂಟ್, ಲಾಸ್ಟ್ ಪಾಯಿಂಟ್, तुम सदा अपने सर्वोत्तम लक्ष्य को सामने देख अपने को ही देखो. ಅಂಡರ್ಲೈನ್, ಎಷ್ಟು ಅಂಡರ್ಲೈನ್ ಮಾಡಿ, ಎಷ್ಟು ವಿಶೇಷ ಗಮನ ಕೊಟ್ಟರು ಕಡಿಮೆ. ಬಾಬಾ ಹೇಳ್ತಾರೆ ಸದಾ ತಮ್ಮ ಸರ್ವೋತ್ತಮ ಲಕ್ಷ್ಯ ಎದುರುಗಡೆ ಇಟ್ಕೊಡ್ರಿ. ಸರ್ವೋತ್ತಮ ಲಕ್ಷ್ಯ ಏನಾಗಿದೆ? ಬಾಪ್ ಸಮಾನ ಆಗೋದು, ಪರಮಾತ್ಮನ ಸಮಾನ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳದೆ ನಮ್ಮ ಸರ್ವೋಚ್ಚ ಲಕ್ಷ್ಯ ಆಗಿದೆ. ಅದನ್ನೇ ಎದುರುಗಡೆ ಇಟ್ಕೊಡ್ರಿ. ನಾ ಯಾರಂಗೆ ಆಗಬೇಕು, ಪರಮಾತ್ಮನ ಸ್ಥಿತಿ ನನ್ನ ಸ್ಥಿತಿ ಆಗಬೇಕು, ಪರಮಾತ್ಮನ ಸಾಕ್ಷಿ ಭಾವ ನನ್ನ ಸಾಕ್ಷಿ ಭಾವ ಆಗಬೇಕು. तो तुम ಹರೇಕ್ ವ್ಯಕ್ತಿಗತ ಪುರುಷಾರ್ಥಿ ಹೋ. ಬಾಬಾ ಅಂತಾರೆ ಪ್ರತಿಯೊಬ್ಬರ ಪುರುಷಾರ್ಥ ಬೇರೆ ಬೇರೆ ಇದೆ. ಇವ್ರು ನನ್ನಂಗೆ ಆಗಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ, ಅವ್ರಂಗೆ ನಾನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಬಾಬನಂಗೆ ಆಗ್ಬೋದು. ನಾನು ಶಿವಬಾಬಾ ಪರಮಾತ್ಮನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆದರೆ ಬೇರೆಯವ್ರಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯ ತಿಳ್ಕೊಡ್ರಿ ಅಂತಾರೆ ಬಾಬಾ. ತುಮ್ ಅಪನೇ ತರಫ್ ನಜರ್ ರಖ ಹಾಗೆ ದೌಡ್ತೇ ರಹೋ. ನಿಮ್ಮ ಮೇಲೆ ನೀವು ದೃಷ್ಟಿ ಇಡ್ರಿ, ಮುಂದುವರಿತಾ ಹೋಗ್ರಿ. कोई भल क्या भी करता रहे परंतु मैं अपने स्वरूप में स्थित रहूं, अन्य किसी को न देखो. ಯಾರು ಏನೇ ಮಾಡಲಿ, ಯಾರು ಏನೇ ಸೇವಾ ಮಾಡಲಿ, ಯಾರು ಎದರಲ್ಲೇ ಬ್ಯುಸಿ ಇರಲಿ, ನಾನು ನನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತಿರಬೇಕು, ಬೇರೆ ಯಾರನ್ನೂ ನಾನು ನೋಡಬಾರ್ದು. अपनी बुद्धि योग बल से मैं उसकी अवस्था को जान लूँ. ನನ್ನ ಬುದ್ಧಿಯ ಯೋಗ ಬಲದಿಂದ ನಾನು ಅನ್ಯರ ಅವಸ್ಥೆಯನ್ನು ತಿಳ್ಕೋಬೇಕಷ್ಟೇ. अंतर्मुक्ता की अवस्था से ही तुम अनेक परीक्षाओं से पास हो सकते हो. ನಿಮ್ಮ ಅಂತರ್ಮುಖತೆಯ ಆತ್ಮಿಕ ಸ್ಥಿತಿಯ ಅವಸ್ಥೆ ಇದ್ದಾಗ ಮಾತ್ರ ಅನೇಕ ಪರೀಕ್ಷೆಗಳಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯದು. ಓಂ ಶಾಂತಿ. ಬಾಬಾ ಇವತ್ತಿನ ಮುರಳಿಯಲ್ಲಿ ಡ್ರಾಮಾದ ವಿಷಯವಾಗಿ ಅನೇಕ ಗುಹ್ಯ ರಹಸ್ಯಗಳನ್ನು ತಿಳಿಸಿದ್ದಾರೆ. ಇದು ಕೇವಲ ಒಂದೇ ಬಾರಿ ಓದುವುದು, ಅಧ್ಯಯನ ಮಾಡುವುದು, ಚಿಂತನೆ ಮಾಡುವುದು ಅಥವಾ ಒಂದು ಸರಿ ಕೇಳಿಬಿಡುವುದಲ್ಲ. ಇದು ನಮ್ಮ ಈ ಒಂದು ಬ್ರಾಹ್ಮಣ ಜೀವನದಲ್ಲಿ, ಈ ಕಲಿಯುಗದೊಳಗೆ ನಮ್ಮ ಪಾತ್ರ ಮುಗಿಯುವವರೆಗೂ ಜೀವನ್ಮುಕ್ತ ಸ್ಥಿತಿಯ ಅವಸ್ಥಾ ತಲುಪಬೇಕು. ಸದಾ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಬೇಕು ಮತ್ತು ಬೇಫಿಕರ್ ಬಾದಶಾಹ ಆಗಿರಬೇಕು. ಮತ್ತು ಯಾವ ಪರಮ ಅವಸ್ಥಾ ಇದೆ ಅದು ನಿರಂತರ ಮಾಡಿಕೊಳ್ಬೇಕು ಅಂದರೆ ಡ್ರಾಮಾದ ಮಾತುಗಳು ಪಕ್ಕಾ ಆಗಬೇಕು. ಅಂದರೆ ಇದು ನಿರಂತರ ಕೇಳುವುದು, ಓದುವುದು ಮತ್ತು ಇದರ ಅಭ್ಯಾಸ ಪ್ರತಿ ಕ್ಷಣನೂ ಪ್ರಾಕ್ಟಿಕಲ್ ಒಳಗೆ ಮಾಡುವುದು ಅತಿ ಅವಶ್ಯಕ ಇದೆ. ಒಂದು ವೇಳೆ ಈ 10 ಪಾಯಿಂಟ್ಸ್ಗಳನ್ನೇ ನಾವು ಪುನಃ ಅಭ್ಯಾಸ ಮಾಡಿದ್ದೇ ಆದರೆ ನಾವು ಬಾಪ್ ಸಮಾನ ಸ್ಥಿತಿಯನ್ನು ಅವಶ್ಯ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ
ಸಾಧ್ಯ ಇದೆ.